So hello students. So yesterday what we did? So we studied about arrays ಅಲ್ವಾ. ಲಾಸ್ಟ್ ಕ್ಲಾಸಲ್ಲಿ ನಾವು ಓದಿದ್ದು ಯಾವುದು ಅರೇಸ್ ಓದಿದ್ವಿ, ಜೊತೆಗೆ 2-dimensional array and insertion sort. So in the last class we have studied insertion sort and 2-dimensional array. So that end up with the arrays concept. So today we are starting with a new concept that is called stack. Stack ಯಾವ್ದ್ರಲ್ಲಿ ಬರುತ್ತೆ ಹೇಳಿ? ಲೀಸ್ಟ್ ಅಲ್ಲಿ ಯಾವ್ದ್ರಲ್ಲಿ ಲೀನಿಯರ್ ಟೈಪ್ ಅಲ್ಲಿ ಸ್ಟ್ಯಾಕ್ ಇಸ್ ಅಕ್ಕಡ್ ಅಲ್ವಾ. ಲೀಸ್ಟ್ ಅಲ್ಲಿ ಗೊತ್ತು ಅಲ್ವಾ ನಿಮಗೆ? ಡೇಟಾ ಸ್ಟ್ರಕ್ಚರ್ 2 ಟೈಪ್ ಇದೆ, ಒಂದು ಪ್ರಿಮಿಟಿವ್ and ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಇನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ದೇರ್ ಆರ್ ಡಿಫ್ರೆಂಟ್ ಟೈಪ್, ದಟ್ ಇಸ್ ಇಂಟೀಜರ್, ಕ್ಯಾರೆಕ್ಟರ್, ಅದೆಲ್ಲ ಗೊತ್ತಲ್ವಾ, ಪಾಯಿಂಟರ್ ಬರುತ್ತೆ. ಅದೇ ಥರ ಈಗ ನಾನ್ ಪ್ರಿಮಿಟಿವ್ ಬಂದರೆ ಯು ಹ್ಯಾವ್ ದ ಲಿಸ್ಟ್, ರೈಟ್? ಸೊ ಇನ್ ಎ ಲಿಸ್ಟ್ arrays and list ಬರುತ್ತೆ. So arrays we have already studied in few last classes, and in a list there is a two different types, there is a linear and non-linear. So from today we are going to learn the linear data structure. ಅದಾದ್ಮೇಲೆ ನಾವು non-linear ನ ಸ್ಟಡಿ ಮಾಡ್ತೀವಿ. So linear data structure ಅಲ್ಲಿ first concept is a stack. So what is stack? So stack is a data collection in order to save the data in the array in the same way. It can be remove the data in a same way. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, so we can store the data element in a stack. It can be saved in the same way and delete in the same way. ಅಂದ್ರೆ ಒಂದೇ ಎಂಡಿಂದನೇ ಡೇಟಾನ ನಾವು ಅರೇಲಿ ಹಾಕ್ತೀವಿ, ಅದೇ ಎಂಡಿಂದ ಏನು ಮಾಡ್ತೀವಿ, ಡೇಟಾನ ಎಲಿಮಿನೇಟ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಸ್ಟ್ಯಾಕ್. ಸ್ಟ್ಯಾಕ್ ಅಂದರೆ ಸೇಮ್, ನೀವು ಅದೇ ಥರನೇ ಏನು ಸೀಕ್ವೆನ್ಷಿಯಲ್ ಆಗಿ ಡೇಟಾ ಸೇವ್ ಆಗುತ್ತೆ. ಬಟ್ ನೀವು ಏನು ಹಾರಿಜಾಂಟಲ್ ಶೇಪಲ್ಲಿ ನೋಡಿದ್ರಿ ಯಾವುದೋ ಅರೇಸಲ್ಲಿ, ಬಟ್ ಸ್ಟ್ಯಾಕಲ್ಲಿ ಆ ಥರ ಅಲ್ಲ. ವರ್ಟಿಕಲ್ ಲೈನಲ್ಲಿ ಡೇಟಾ ಏನಾಗ್ತಿರುತ್ತೆ, ಸೇವ್ ಆಗುತ್ತೆ. ಬಟ್ ವರ್ಟಿಕಲ್ ಆಗಬೇಕಾದ್ರೆ ಹೇಗಾಗುತ್ತೆ, ಒಂದೇ ಕಡೆಯಿಂದ ಡೇಟಾ ಎಲಿಮೆಂಟ್ ಆ್ಯಡ್ ಮಾಡ್ತೀವಿ, ಅದೇ ಎಂಡಿಂದ ನಾವು ಡೇಟಾನ ರಿಮೂವ್ ಮಾಡ್ತೀವಿ. ದಟ್ ಇಸ್ ಅ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಇಸ್ ಅ ಆರ್ಡರ್ ಕಲೆಕ್ಷನ್ ಆಫ್ ಐಟಮ್ ಆರ್ ಎಲಿಮೆಂಟ್ which can be insert and delete the data in the same way. ಅಂದರೆ ಒಂದೇ ಎಂಡಿಂದನೇ ಏನು ಡೇಟಾ ಎಲಿಮೆಂಟ್ನ ಆ್ಯಡ್ ಮಾಡ್ತೀವಿ, ಜೊತೆಗೆ ಡಿಲೀಟ್ ಮಾಡ್ತೀವಿ, ಅದನ್ನು ನಾವು ಸ್ಟ್ಯಾಕ್ ಅಂತ ಅಂತೀವಿ. ಸೊ ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು ಅಂದರೆ, ಈಗ ನಾವು ಬ್ಯಾಂಗಲ್ ಹಾಕ್ಬೇಕು ಅಲ್ವಾ, ನಮ್ಮ ಹ್ಯಾಂಡ್ಸ್ಗೆ ಬ್ಯಾಂಗಲ್ ಹಾಕ್ಬೇಕು. ಏನು ಮಾಡ್ತೀರಾ ಬ್ಯಾಂಗಲ್ ಹಾಕ್ಬೇಕು ಅಂದರೆ, ಸೊ ಬ್ಯಾಂಗಲ್ನ ನೀವು ಇದೆ ಈ ಫ್ರಂಟಿಂದನೇ ನೀವು ಹಾಕ್ತೀರಾ. ಅದೇ ಥರ ನೀವು ರಿಮೂವ್ ಮಾಡಬೇಕು ಅಂದರೆ ಏನಾಗುತ್ತೆ, ಈಗ ಯಾವುದು ಫಸ್ಟ್ ಹಾಕಿದ್ರೆ, ಈಗ 5 ಬ್ಯಾಂಗಲ್ಸ್ ಹಾಕ್ತೀನಿ ಅಂದರೆ ನೀವು ಫಸ್ಟ್ ಹಾಕ್ತೀರಾ, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್, ಫಿಫ್ತ್ ಒನ್. ಸೊ ರಿಮೂವ್ ಮಾಡ್ಬೇಕಾದ್ರೆ ಲಾಸ್ಟಲ್ಲಿ ಆಗಿದ್ದು ಏನಾಗುತ್ತೆ, ಫಸ್ಟ್ ಆಗಿ ಹೊರಗಡೆ ಬರ್ತಾರೆ, ಅದೇ ಫಸ್ಟನ್ನ ರಿಮೂವ್ ಮಾಡೋದು. ಸೊ ಫಸ್ಟಲ್ಲಿ ಹಾಕಿರೋ ಬ್ಯಾಂಗಲ್ ಏನಾಗುತ್ತೆ, ಲಾಸ್ಟಲ್ಲಿ ರಿಮೂವ್ ಮಾಡ್ತೀರಾ ಅಲ್ವಾ. ಸೊ ಸ್ಟ್ಯಾಕಲ್ಲೂ ಅದೇ ಕಾನ್ಸೆಪ್ಟ್. ಡೇಟಾ ಎಲಿಮೆಂಟ್ ಏನಾಗುತ್ತೆ ಅಂದರೆ, ಫಸ್ಟಿಂದ ನೀವು ಸ್ಟೋರ್ ಮಾಡ್ತೀರಾ, ಬಟ್ ಯಾವುದು ಲಾಸ್ಟ್ ಎಲಿಮೆಂಟ್ ಬರುತ್ತೋ ದಟ್ ವಿಲ್ ಬಿ ದ ಫಸ್ಟ್ ಎಲಿಮೆಂಟ್ ಟು ರಿಮೂವ್. ಅದೇ ಫಸ್ಟ್ ಎಲಿಮೆಂಟು ರಿಮೂವ್ ಆಗೋದು. ಸೊ ಅದಕ್ಕೋಸ್ಕರ ಇದನ್ನ ಏನಂತ ಕರೀತಾರೆ, LIFO ಅಂದ್ರೆ ಲಾಸ್ಟ್ ಇನ್ ಫಸ್ಟ್ ಔಟ್. ಅಂತ ಕರೀತಾರೆ. ಏನಕ್ಕೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂದ್ರೆ, ಲಾಸ್ಟ್ ಅಲ್ಲಿ ಡೇಟಾ ಎಲಿಮೆಂಟ್ ಯಾವುದನ್ನ ನಾವು ಹಾಕ್ತೀವೋ ದಟ್ ಇಸ್ ಅ ಫಸ್ಟ್ ಎಲಿಮೆಂಟ್ ವಿ ಆರ್ ಗೋಯಿಂಗ್ ಟು ರಿಮೂವ್. ದಟ್ಸ್ ದ ಫಸ್ಟ್ ಎಲಿಮೆಂಟ್ ವಿ ಆರ್ ಗೋಯಿಂಗ್ ಟು ರಿಮೂವ್. ಅದೇ ಫಸ್ಟ್ ಎಲಿಮೆಂಟ್ ನಾವು ರಿಮೂವ್ ಮಾಡೋದು ಅಥವಾ ಡಿಲೀಟ್ ಮಾಡೋದು. ದಟ್ಸ್ ವೈ ದಿಸ್ ಟ್ಯಾಗ್ ಇಸ್ ಆಲ್ಸೋ ಕಾಲ್ಡ್ ಎ LIFO. LIFO ಇನ್ ದ ಸೆನ್ಸ್ ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ, ಇದು ನಿಮ್ಮ ಬೌಲ್ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ಕಂಟೈನರ್ ಅಂತ ಅಂದ್ಕೊಳ್ಳಿ. ಇದಕ್ಕೆ ಏನು ಮಾಡ್ತೀರಾ, ನೀವು ವಾಟರ್ನ ಹಾಕ್ತೀರಾ. ಸೊ ವಾಟರ್ ಬೇಡ, ಸಮಥಿಂಗ್ ಏನು ಯಾವುದಾದ್ರೂ ಒಂದು ಬಾಕ್ಸಸ್ನ ಏನು ಮಾಡ್ತೀರಾ, ಹಾಕ್ತೀರಾ, ಪ್ಲೇಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಅಲ್ವಾ. ಸೊ ಐ ಪ್ಲೇಸ್ 1 ಬಾಕ್ಸ್ ಫಸ್ಟ್, ನೆಕ್ಸ್ಟ್ ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಒನ್ ಅಲ್ವಾ. ಸೊ ಹಾಕಿದ್ಮೇಲೆ ದಿಸ್ ದ ಫಸ್ಟ್ ಬಾಕ್ಸ್ ಯು ಹ್ಯಾವ್ ಪ್ಲೇಸ್ಡ್ ಇನ್ ದ ಕಂಟೈನರ್. ಸೊ ಇದು ಫಸ್ಟ್ ಬಾಕ್ಸ್ ನೀವು ಹಾಕಿದ್ದು, ಅದಾದ್ಮೇಲೆ ಇದು ಹಾಕ್ತೀರಾ. ಹಾಗೆ ಗೋ ಆನ್ ದಿ ಲಾಸ್ಟ್ ಒನ್, ದಿಸ್ ಒನ್. ಸೊ ಟಾಪ್ ಅಲ್ಲಿ ಯಾವ್ದಿರುತ್ತೆ ಅದು ಲಾಸ್ಟ್ ಒನ್. ಬಟ್ ನೀವು ರಿಮೂವ್ ಮಾಡ್ಬೇಕಾದ್ರೆ ದಟ್ ಇಸ್ ದ ಫಸ್ಟ್ ಒನ್. ದಿ ಲಾಸ್ಟ್ ಒನ್ ಇಸ್ ದ ಫಸ್ಟ್ ಒನ್ ಟು ರಿಮೂವ್ ದ ಬಾಕ್ಸ್ ಇನ್ ಮೈ ಕಂಟೈನರ್ ಅಲ್ವಾ. ಒಂದು ಬಾಕ್ಸ್ ಅಲ್ಲಿ ಲಾಸ್ಟ್ ಬಾಕ್ಸ್ ನೀವೇನು ಪ್ಲೇಸ್ ಮಾಡಿರ್ತೀರಾ ದಟ್ ಇಸ್ ದ ಫಸ್ಟ್ ಬಾಕ್ಸ್ ಟು ರಿಮೂವ್ ದ ಬಾಕ್ಸ್ ಇನ್ ಅ ಕಂಟೈನರ್ ಅಲ್ವಾ. ಅದಕ್ಕೋಸ್ಕರ ಇದನ್ನ LIFO ಅಂತ ಕರೀತಾರೆ. ಅಂದ್ರೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂದ್ರೇನು, ಲಾಸ್ಟ್ ಇನ್ ದಿಸ್ ದ ಲಾಸ್ಟ್ ಬಾಕ್ಸ್ ವಿ ಆರ್ ಪ್ಲೇಸ್ಡ್ ಇನ್ ದ ಕಂಟೈನರ್, ದಟ್ ಇಸ್ ದ ಫಸ್ಟ್ ಬಾಕ್ಸ್ ಟು ರಿಮೂವ್ ಫ್ರಮ್ ದ ಕಂಟೈನರ್. ಸೊ ಅದೇ ಫಸ್ಟ್ ಬಾಕ್ಸ್ ನಾವು ಅದರಿಂದ ರಿಮೂವ್ ಮಾಡೋದು. ಸೊ ಈ ಕಾನ್ಸೆಪ್ಟ್ ಮೇಲೆ ನಾವು ಏನು ಮಾಡ್ತೀವಿ, ಈ ಸ್ಟ್ಯಾಕ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ, ಜೊತೆಗೆ ಇದು ಯಾವ ಥರ ವರ್ಕ್ ಆಗುತ್ತೆ, ಸೊ ಹೌ ಇಟ್ ಇಸ್ ಹೆಲ್ಪ್ ಫಾರ್ ಅವರ್ ಟೆಕ್ನಾಲಜಿ ಆ್ಯಂಡ್ ಹೌ ಇಟ್ ವರ್ಕ್ಸ್ ಆಲ್ವೇಸ್ ವಿಲ್ ಸಿ ಆಲ್ ದಿಸ್ ಇನ್ ದಿಸ್ ಟಾಪಿಕ್. ಆಯಿತಾ?
ಸೊ ನಿಮಗೆ ಇವಾಗ ಗೊತ್ತಾಯ್ತು, ಸ್ಟ್ಯಾಕ್ ಇಸ್ ಎ ಆರ್ಡರ್ ಕಲೆಕ್ಷನ್ ಆಫ್ ದ ಡೇಟಾ ಎಲಿಮೆಂಟ್. ಇಟ್ ಕ್ಯಾನ್ ಬಿ ಇನ್ಸರ್ಟೆಡ್ ಅಂಡ್ ಡಿಲೀಟೆಡ್ ದ ಡೇಟಾ ಎಲಿಮೆಂಟ್ ಇನ್ ದ ಸೇಮ್ ಮೆಂಟ್. ಅಂದ್ರೆ ಇಟ್ಸ್ ಅ ಆರ್ಡರ್ ಕಲೆಕ್ಷನ್ ಆಫ್ ದ ಡೇಟಾ. ಅಂದ್ರೆ ಈಗ ನಾನು ಎ ಹಾಕಿದ್ರೆ ನೆಕ್ಸ್ಟ್ ಬಿ ಸಿ ಅಂದ್ರೆ ನಾನು ಏನ್ ಡೇಟಾ ಹಾಕ್ತೀನೋ ಅದು ಸೀಕ್ವೆನ್ಷಿಯಲ್ ಆಗಿ ಏನಾಗ್ತಿದೆ ಸ್ಟೋರ್ ಆಗ್ತಿದೆ. ಇಟ್ಸ್ ಎ ಆರ್ಡರ್ ಕಲೆಕ್ಷನ್ ಆಫ್ ದ ಡೇಟಾ that can be inserted and remove or delete the data element in the same end. ಒಂದೇ ಎಂಡ್ ಇಂದಾನೆ ಇನ್ಸರ್ಟ್ ಮಾಡ್ತೀವಿ, ಅದೇ ಎಂಡ್ ಇಂದಾನು ಡಿಲೀಟ್ ಮಾಡ್ತೀವಿ. That is why it's the same end. Definition ಬರೀಬೇಕಾದ್ರೆ it is very easy. It is a order collection of the data element. It can be inserted and delete the data element in the same end. That is called as a stack. Stack is also called a LIFO. Why it is called as a LIFO? Because when the inserted data element, it can be removed in the same data element at the same place ಅಲ್ವಾ. ಅಂದ್ರೆ ಏನರ್ಥ, ಯಾವುದು ಲಾಸ್ಟ್ ಡೇಟಾ ಎಲಿಮೆಂಟ್ ನಾವು ಪ್ಲೇಸ್ ಮಾಡ್ತೀವಿ ದಟ್ ಇಸ್ ದ ಫಸ್ಟ್ ಡೇಟಾ ಎಲಿಮೆಂಟ್ ಟು ರಿಮೂವ್ ಅಲ್ವಾ. ದಿ ಲಾಸ್ಟ್ ಡೇಟಾ ಎಲಿಮೆಂಟ್ ಇಟ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ದ ಸ್ಟ್ಯಾಕ್. ದಟ್ ಇಸ್ ದ ಫಸ್ಟ್ ಎಲಿಮೆಂಟ್ ದಟ್ ಕ್ಯಾನ್ ಬಿ ರಿಮೂವ್ ಫ್ರಮ್ ದ ಸ್ಟ್ಯಾಕ್ ಅಲ್ವಾ. ಅದು ಫಸ್ಟ್ ಎಲಿಮೆಂಟ್ ಆಗಿ ಏನಾಗುತ್ತೆ ರಿಮೂವ್ ಆಗುತ್ತೆ. ಸೊ ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್. ಸೊ ವಿಲ್ ಸಿ ಹೌ ಇಟ್ ವರ್ಕ್ಸ್. ಸೊ ನೀವು ಇದರಲ್ಲಿ ಏನಪ್ಪ ಕಾನ್ಸೆಪ್ಟ್ ಬರುತ್ತೆ ಅಂದ್ರೆ, ಫಸ್ಟ್ ಇಲ್ಲಿ ಇದೆಯಲ್ಲ, ಈಗ ವೆರಿ ಫಸ್ಟ್ ನೀವು ಡೇಟಾನ ಎಂಟರ್ ಮಾಡಬೇಕಾದ್ರೆ ಅಥವಾ ಸೊ ಕನ್ಸಿಡರ್ ಇಟ್ಸ್ ಎ ಸ್ಟ್ಯಾಕ್. ಓಕೆ, ಇಟ್ಸ್ ಆಲ್ ಆರ್ ಮೆಮೊರಿ ಲೊಕೇಶನ್. ಸೊ ಯಾವಾಗ ಇದು ನಲ್ ಆಗಿರುತ್ತಲ್ಲ, ಅಂದ್ರೆ ನಲ್ ಅಂದ್ರೆ ಯಾವ ಡೇಟಾ ಐಟಮ್ ಇಲ್ಲದೆ ಇದ್ದಾಗ ಇದ್ರದ್ದು ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ n-1. n ಇಸ್ ದ ನಂಬರ್ ಆಫ್ ಎಲಿಮೆಂಟ್ ಇನ್ ಎ ಸ್ಟ್ಯಾಕ್. ಸೊ -1. ಈಗ ನೀವು ಅರೆಲೆಲ್ಲ ಅದ್ರ ಲೆಂತ್ ಹೆಂಗೆ ಕಂಡುಹಿಡಿತಿದ್ರಿ ಅಲ್ವಾ, ಸೇಮ್ ಥಿಂಗ್ ಹಿಯರ್ ಯು ಹ್ಯಾವ್ ಟು ಡೂ. ಸೊ ವೆನ್ ದ ಸ್ಟ್ಯಾಕ್ ಇಸ್ ಎಂಪ್ಟಿ, ಸೊ ಇಸ್ ನಥಿಂಗ್ ಬಟ್ ದಟ್ ಇಸ್ ಅ ಪೊಸಿಷನ್ ಇನ್ n-1. ಓಕೆ, ದಟ್ ಇಸ್ ಅ ಪೊಸಿಷನ್ ಇನ್ n-1 ಅಂತ ತಗೊಳುತ್ತೆ. ಸೊ ಯಾವಾಗ ಎಂಪ್ಟಿ ಆಗಿರುತ್ತೋ ಆ ಬೇಸ್ ಏನಾಗುತ್ತೆ, ಫಸ್ಟು ಇಸ್ ದ ಟಾಪ್ ಆಫ್ ದ ಸ್ಟ್ಯಾಕ್. ಇದನ್ನ ಟಾಪ್ ಅಂತ ಕರಿತೀವಿ. ಬಿಕಾಸ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ದ ಟರ್ಮ್ಸ್ ನೇಮ್, because we are using these terms in a complete this topic. Okay, so ಯಾವಾಗ ಎಂಟಿ ಆಗಿರುತ್ತೆ ಸ್ಟ್ಯಾಕ್, ಅದು ಫಸ್ಟ್ ಎಂಟಿ ಪ್ಲೇಸ್ ಇರುತ್ತಲ್ಲ ಅದನ್ನ ನಾವು ಏನಂತೀವಿ ಟಾಪ್ ಅಂತೀವಿ. ಅದ್ರ ಪಕ್ಕದಲ್ಲಿ ಇರೋದನ್ನ ನೆಕ್ಸ್ಟ್ ಬೇಸ್ ಅಂತ ಕರಿತೀವಿ. ಸೊ ಐ ವಾಂಟ್ ಟು ಆಡ್ ಅ ನಂಬರ್ ನೌ 2 4 6 7. so I want to add this data element into this stack. So first I want to add number 2 in the stack. So when I want to add this number data element into the stack, that is called, when you are inserting procedure, it called as a push. It called as a push. ಅಂದ್ರೆ ಏನಂತ, ನಾವು ಏನು ಇನ್ಸರ್ಷನ್ ದ ಡೇಟಾ ಎಲಿಮೆಂಟ್ ಅಂತೀವಲ್ಲ ಅದನ್ನ ನಾವು ಸ್ಟ್ಯಾಕ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ push ಅಂತ ಕರಿತೀವಿ. push is nothing but you are inserting the data element into a stack. stack ಗೆ ಒಂದು ಡೇಟಾ ಎಲಿಮೆಂಟ್ ನ ಆಡ್ ಮಾಡ್ತಿರೋದಕ್ಕೆ ನಾವು ಏನಂತ ಕರಿತೀವಿ, push ಅಂತ ಕರಿತೀವಿ. So now I want to push the data element, that is a 2, into the stack. So how we are doing? So 2 I want to add. So when it is add, directly it come here. So ಯಾವಾಗ ನಾವು ಪುಷ್ ಮಾಡ್ತೀವಿ ಯಾವ್ದು ಡೇಟಾ ಎಲಿಮೆಂಟ್ 2ನ, ಅದೇನಾಗುತ್ತೆ ಲಾಸ್ಟ್ ಅಂದ್ರೆ ವೆರಿ ಫಸ್ಟ್ ಅದು ಬೇಸ್ ಏನಿರುತ್ತೋ ಟಾಪ್, ದಟ್ ಇಸ್ ದ ಟಾಪ್. ಎಂಟಿ ಸ್ಟ್ಯಾಕ್ ಅಲ್ವಾ. ಈಗ ಒಂದು ನೀವು ಕಂಟೈನರ್ ತಗೊಂಡ್ರೆ ಅಥವಾ ಒಂದು ಬೌಲ್ ತಗೊಂಡ್ರೆ, ಸೊ ನೀವು ಏನೇ ಐಟಮ್ ಹಾಕಿದ್ರು ಫಸ್ಟ್ ಎಲ್ಲ ಹೋಗುತ್ತೆ ಬೇಸ್ ಹೋಗ್ತಾನೆ ಕೂರೋದು. ಸೊ ಅದೇ ತರ ನೀವು ಇಲ್ಲಿ ಪುಷ್ ಮಾಡೋ ಡೇಟಾ ಎಲಿಮೆಂಟ್ ಎಲ್ಲ ಹೋಗುತ್ತೆ ಇಲ್ಲಿ ಬರುತ್ತೆ. ಸೊ ದಟ್ ಇಸ್ ದ ಟಾಪ್ ಆಫ್ ದ ಸ್ಟ್ಯಾಕ್. ಸೊ ನೀವು ಫಸ್ಟ್ ಡೇಟಾ ಏನು ಹಾಕಿರ್ತೀರೋ ಅದು ಟಾಪ್ ಆಗಿರುತ್ತೆ. ಸೊ ನೆಕ್ಸ್ಟ್ I want to add a element, the another one is a 4, which means I want to push the data element, that is a 4. So when you add push this value, again it will store in the stack alva. stack ಅಲ್ಲಿ ಅಂದ್ರೆ 2 ಆದ್ಮೇಲೆ ಇದು ಸೇವ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಟಾಪ್ ಆಫ್ ದ ಸ್ಟ್ಯಾಕ್ ಏನಾಗುತ್ತೆ, ಈಗ ಇದು ಟಾಪ್ ಅಲ್ಲ, ನೆಕ್ಸ್ಟ್ ಇದು ಟಾಪ್ ಇದೆ ಇವಾಗ. ಸೊ ದಿಸ್ ದ ಟಾಪ್ ಆಫ್ ದ ಸ್ಟ್ಯಾಕ್, ನಾಟ್ ದಿಸ್ ಒನ್. ಅಂದ್ರೆ ವೆರಿ ಫಸ್ಟ್ ಹಾಕಿದಾಗ ವ್ಯಾಲ್ಯೂ ಏನಿರುತ್ತೆ 2 ಇದೆ, ಅದ್ಬಿಟ್ರೆ ಯಾವ ವ್ಯಾಲ್ಯೂ ಇರಲ್ಲ. ಸೊ ಅದೇ ಟಾಪ್ ಆಗಿರುತ್ತೆ. ಯಾವಾಗ ಇನ್ನೊಂದು ವ್ಯಾಲ್ಯೂ ಆಡ್ ಮಾಡ್ತೀರಾ ಅವಾಗ ಏನಾಗುತ್ತೆ, ದಟ್ ವಿಲ್ ಬಿ ಎ ಟಾಪ್ ಅಲ್ವಾ. ಈಗ 2 ಬಾಕ್ಸ್, ಒಂದು ಬಾಕ್ಸ್ನ ಇಡ್ತೀರಾ ಅನ್ಕೊಳ್ಳಿ, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬಾಕ್ಸ್ನ ಪ್ಲೇಸ್ ಮಾಡಿದಾಗ ಅದು ಟಾಪ್ ಅಲ್ಲಿ ಇರುತ್ತೆ. ಅದ್ರ ಕೆಳಗಿರೋ ಬಾಕ್ಸ್ ಏನಿರುತ್ತೆ ಕೆಳಗಿರುತ್ತೆ ಅಲ್ವಾ, ಅದನ್ನ ಬೇಸ್ ಅಂತೀವಿ. ಅದ್ರ ನೆಕ್ಸ್ಟ್ ಕೆಳಗಿರೋದನ್ನ ಬೇಸ್ ಅಂತೀವಿ. ಬಟ್ ಪ್ರೆಸೆಂಟ್ ಅಲ್ಲಿ ಯಾವ್ದು ಮೇಲಿದೆ ಅದನ್ನ ನಾವೇನಂತೀವಿ ಟಾಪ್ ಅಂತೀವಿ. ಈ ಟಾಪ್ ಇಸ್ ಆಲ್ವೇಸ್ ಇನ್ಕ್ರೀಸಸ್ ಈಸ್ ಪ್ಲೇಸಸ್. ಆ ಪ್ಲೇಸಸ್ ಏನಾಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಅದ್ರದ್ದು ಟಾಪ್.
now I want to push the data element, that is a 6 here, then now it become a top ಅಲ್ವಾ. ಇವಾಗ ಏನಾಯ್ತು 6 ಟಾಪ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ 7th one, so it will be a top position ಅಲ್ವಾ. ಸೊ ಅಂದ್ರೆ ಏನಾಗುತ್ತೆ, ಈಗ ಇಷ್ಟೇ ನಾನು ಡೇಟಾ ಎಲಿಮೆಂಟ್ ನ ಏನ್ ಮಾಡ್ತಾ ಇದ್ದೀನಿ, ಇನ್ಸರ್ಟ್ ಮಾಡಾಯ್ತು ಅಂದ್ರೆ ಪುಷ್ ಮಾಡಾಯ್ತು. ಸೊ ನೌ ದಿ 7th element is the top of the stack. Now the 7th element top of the stack. So when the top increases, when the top is increases, the data element is added ಅಲ್ವಾ. ದಿ ಟಾಪ್ ಏನಾಗ್ತಿದೆ ಇಲ್ಲಿ, ಟಾಪ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಏನಾಗ್ತಿದೆ, ಡೇಟಾ ಎಲಿಮೆಂಟ್ ಏನಾಗ್ತಿದೆ, ಆಡ್ ಆಗ್ತಾ ಹೋಗ್ತಿದೆ. ಸೊ ದಟ್ಸ್ ವೈ ಹಿಯರ್ ಯು ಶುಡ್ ಅಬ್ಸರ್ವ್ ದಟ್ ವೆನ್ ದ ಟಾಪ್ ಇಸ್ ಇನ್ಕ್ರೀಸಸ್ ದಿ ಎಲಿಮೆಂಟ್ ಇಸ್ ಆಲ್ಸೋ ಇನ್ಕ್ರೀಸಸ್. ಅಂದ್ರೆ ನಾವು ಪುಷ್ ಮಾಡಿದಾಗ ಏನಾಗ್ತಿದೆ, ಟಾಪ್ ಇನ್ಕ್ರೀಸ್ ಆಗ್ತಿದೆ. ವೆನ್ ಯು ಆರ್ ಪುಷಿಂಗ್ ದ ಡೇಟಾ ಎಲಿಮೆಂಟ್ ಇನ್ ಟು ದ ಸ್ಟ್ಯಾಕ್, ದೆನ್ ದಿ ಟಾಪ್ ವಿಲ್ ಬಿ ಇನ್ಕ್ರೀಸಸ್ ಇಟ್ಸ್ ಪ್ಲೇಸಸ್ ಅಲ್ವಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇದೇನಾಯ್ತು, ಇನ್ಸರ್ಟ್ ಮಾಡೋದಕ್ಕಾಯ್ತು. ನೆಕ್ಸ್ಟ್ ಡಿಲೀಟ್ ಮಾಡೋದಕ್ಕೆ ಏನಂತೀವಿ ಅಂದ್ರೆ, ಸೊ ಇನ್ಸರ್ಟ್ ಮಾಡೋದಕ್ಕೆ ನಾವು ಏನಂತೀವಿ, ಪುಷ್ ಅಂತೀವಿ. ಡಿಲೀಟ್ ಮಾಡೋದಕ್ಕೆ ಏನಂತೀವಿ ಅಂದ್ರೆ ಪಾಪ್. ಪಾಪ್ ಅಂತ ನಿಮಗೆ ಗೊತ್ತಲ್ವ. ಪಾಪ್ ಅಪ್ ಅಂದ್ರೆ ಈಗ ಏನು, ಪಾಪ್ಕಾರ್ನ್ ಅನ್ನ ಏನಕ್ಕೆ ಪಾಪ್ಕಾರ್ನ್ ಅಂತಾರೆ, ಅದು ಏನಾಗುತ್ತೆ, ಅದು ಕುಕ್ ಆಗ್ಬೇಕಾದ್ರೆ ಎಲ್ಲ ಫುಲ್ ಪಾಪ್ ಅಪ್ ಆಗ್ತಿರುತ್ತೆ ಅಂದ್ರೆ ಮೇಲೆ ಆಗ್ತಾ ಇರುತ್ತೆ ಅಲ್ವಾ. ಸೊ ವಿಚ್ ಮೀನ್ಸ್ ಇಟ್ ಈಸ್ ರಿಮೂವ್ ಫ್ರಮ್ ದೇರ್ ಪ್ಲೇಸ್, ಅಂದ್ರೆ ಅದರಲ್ಲಿರೋ ಪ್ಲೇಸ್ ಇಂದ ಅದೇನಾಗ್ತಿದೆ, ಹೊರಗಡೆ ಬರ್ತಿದೆ. ಸೊ this same concept here, the pop, which means we are deleting the data element in the stack. We are deleting the data element in the stack is called as a pop. You should remember the 3 key terms in a stack. Stack ಅಲ್ಲಿ 3 key terms ನ ಯಾವ್ದನ್ನ ನೆನಪಿಟ್ಕೋಬೇಕು ಅಂದ್ರೆ top. Top is used to increases the position of the data element ಅಲ್ವಾ. ಅದ್ರದ್ದು ಪೊಸಿಷನ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ, ಅದು ಆಡ್ ಆಗ್ತಿರುತ್ತೆ. ಡಿಕ್ರೀಸ್ ಆಗ್ತಿದೆ ಅಂದ್ರೆ ಡಿಲೀಟ್ ಆಗ್ತಿದೆ ಅಂತ ಅರ್ಥ. Push, which means we are inserting the data element into a stack. So pop, which means we are deleting the data element into the, sorry, from the stack. Stack ಇಂದ ನಾವು ಏನು ಮಾಡ್ತೀವಿ, ಡಿಲೀಟ್ ಮಾಡ್ತಿದ್ದೀವಿ ಅಂತ. So we are not here directly using the insertion or deletion ಅನ್ನೋ ವರ್ಡ್ ನ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ತಿಲ್ಲ, ಬಟ್ we are here using the push and pop for the insertion and deletion. So insert ಅಂದ್ರೂ ಒಂದೇನೆ, push ಅಂದ್ರೂ ಒಂದೇನೆ, pop ಅಂದ್ರೂ ಅಷ್ಟೇ, ಅದೇ ತರ ಡಿಲೀಟ್ ಅಂದ್ರೂ ಒಂದೇ. ಬಟ್ ನೀವು ಸ್ಟ್ಯಾಕ್ ಅಂತ ಬಂದಾಗ ಯು ಶುಡ್ ಯೂಸ್ ದ ಪುಷ್ ಅಂಡ್ ಪಾಪ್ ಫಾರ್ ಇನ್ಸರ್ಷನ್ ಅಂಡ್ ಡಿಲಿಷನ್. ಸೊ ಯು ಕಾಂಟ್ ಯೂಸ್ ದ ಎನಿ ಇನ್ಸರ್ಷನ್ ಆರ್ ಡಿಲಿಷನ್ ವರ್ಡ್ಸ್, ಯಾಕೆಂದ್ರೆ ಅದೇನಿದ್ರು ಅರೇಲಿ ಮಾತ್ರ ಬರುತ್ತೆ. ಇದರಲ್ಲಿ ಇನ್ಸರ್ಟಿಂಗ್ ದ ಡೇಟಾ ಎಲಿಮೆಂಟ್ ಇಂಟು ಇಂಟು ಅ ಸ್ಟ್ಯಾಕ್ ಅಂತ ನೀವು ಹೇಳಿದ್ರು, ಸೊ ಯು ಶುಡ್ ಯೂಸ್ ದ ಕೀವರ್ಡ್ ದಟ್ ಇಸ್ ಅ ಪುಷ್. ಸೊ ಇಫ್ ಯು ವಾಂಟ್ ಟು ಡಿಲೀಟ್ ದ ಡೇಟಾ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್ ಅಂದ್ರೆ ಯು ಶುಡ್ ಯೂಸ್ ದ ಪಾಪ್. ಸೊ ಟಾಪ್ ಇಸ್ ದ, ನೀವು ಹೇಗೆ ಅರೇಲಿ ಏನು ನೋಡ್ತೀರಿ, ಇಂಡೆಕ್ಸ್ ಆರ್ ಸಬ್ಸ್ಕ್ರಿಪ್ಟ್ ನ ನೀವು ಯೂಸ್ ಮಾಡ್ತಿದ್ರಿ ಅದನ್ನ ಐಡೆಂಟಿಫೈ ಮಾಡೋದಕ್ಕೆ, ಅದೇ ತರ ಇಲ್ಲಿ ಏನ್ ಮಾಡ್ತಾ ಇದೀವಿ, ಟಾಪ್ ನ ಯೂಸ್ ಮಾಡ್ತಿದ್ವಿ. ಸೊ ಇದನ್ನ ಅರೇಗೆ ಅಪ್ಲೈ ಮಾಡಿದಾಗ ಸೊ ದೇರ್ ಇಸ್ ಅ ಪರ್ಟಿಕ್ಯುಲರ್ ಇಂಡೆಕ್ಸ್ ಅಥವಾ ಸಬ್ಸ್ಕ್ರಿಪ್ಟ್ ಇರುತ್ತೆ ಅದರಲ್ಲಿ. ಸೊ ಇದು ಕಂಪ್ಲೀಟ್ ಆಗಿ ಸ್ಟ್ಯಾಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇಲ್ಲಿ ಟಾಪ್ ನ ಯೂಸ್ ಮಾಡ್ತೀವಿ. ಸೊ now we learned about how we are pushing the data element into a stack. So we'll see how we are deleting the data element from the stack. ಅಂದ್ರೆ stack ಇಂದ ನಾವು ಯಾವ ತರ data element ನ delete ಮಾಡ್ತೀವಿ ಅನ್ನೋದನ್ನ ನೋಡೋಣ. So now it is the top of the element ಅಲ್ವಾ. So when you are decreasing the top value or when you are decreasing the position of the top, the automatically the data element present in the stack that will be removed, that will be popped, which means ಗೊತ್ತಾಯ್ತಾ, got it? ಸೊ ಏನಂದ್ರೆ ಯಾವಾಗ ನೀವು ಟಾಪ್ ಪೊಸಿಷನ್ ವ್ಯಾಲ್ಯೂನ ಡಿಕ್ರೀಸ್ ಮಾಡ್ತಾ ಹೋಗ್ತೀರೋ ಆವಾಗ ಅದರಲ್ಲಿ ಆ ಪೊಸಿಷನ್ ಅಲ್ಲಿರೋ ವ್ಯಾಲ್ಯೂ ಏನಾಗ್ತಿರುತ್ತೆ, ಡಿಲೀಟ್ ಆಗ್ತಾ ಇರುತ್ತೆ. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಡಿಲೀಟಿಂಗ್ ದ ಡೇಟಾ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಸ್ಟ್ಯಾಕ್ ಅಲ್ಲಿ ಯಾವ ತರ ನೀವು ಡಿಲೀಟ್ ಮಾಡ್ತಿದ್ದೀರಾ ಅಂದ್ರೆ ಈ ತರನೇ. ಸೊ when the top values increases, which means you are adding the data element into the stack. So when the top values decreases means it is deleting or it is popping the data element from the stack. From the stack in the remove ಮಾಡ್ತಿದೆ. So now I want to remove the value 7. ಅಲ್ವಾ, ನಿಮ್ಗೆ ಆಲ್ರೆಡಿ ನಾ ಹೇಳಿದೆ it is a LIFO. Why it is LIFO? Because the last in first out. So 7th element, which means the number 7 data element, it is stored at the last moment ಅಲ್ವಾ. ಲಾಸ್ಟ್ ಸ್ಟೆಪ್ ಅಲ್ಲಿ ನಾವು ಸ್ಟೋರ್ ಮಾಡಿದ್ವಿ. But here when we are removed, it is the first element we are removing.
ಸೊ ಇಟ್ ಇಸ್ ದ ಫಸ್ಟ್ ಎಲಿಮೆಂಟ್ ವಿ ಆರ್ ರಿಮೂವ್. ಅಂದರೆ ನಾವೆಲ್ಲೋ ಮಿಡಲಲ್ಲಿ ರಿಮೂವ್ ಮಾಡೋ ಥರ ಮಾಡೋಕ್ಕಾಗಲ್ಲ. ಯಾವುದು ಹೇಗೆ ಮಾಡ್ತೀವಿ ಅಂದರೆ ಈಗ ನೀವು ಬ್ಯಾಂಗಲ್ಸ್ನ ಕೈಗೆ ಹಾಕಿದ್ಮೇಲೆ ಲಾಸ್ಟ್ ಬ್ಯಾಂಗಲ್ಲೇ ತಾನೇ ಫಸ್ಟ್ ರಿಮೂವ್ ಮಾಡೋಕ್ಕಾಗೋದು, ಅದ್ರಲ್ಲಿ ಮಧ್ಯದಲ್ಲಿ ಇರೋದನ್ನ ರಿಮೂವ್ ಮಾಡ್ತೀರಾ, ಇಲ್ಲ ಆಗೋಕ್ಕಾಗಲ್ಲ. ಸೇಮ್ ಥಿಂಗ್ ಇಯರ್. ಸೊ ಲಾಸ್ಟ್ ಎಲಿಮೆಂಟ್ ಯಾವುದನ್ನ ನೀವು ಅಲ್ಲಿ ಪುಷ್ ಮಾಡಿರ್ತೀರೋ ದಟ್ ದ ಥಿಂಗ್ ಫಸ್ಟ್ ಡೇಟಾ ಎಲಿಮೆಂಟ್ ದಟ್ ಐ ಕ್ಯಾನ್ ಬಿ ಎ ಪಾಪ್ ಇಟ್ ಔಟ್, ಅಂದರೆ ಹೊರಗಡೆ ಹಾಕೋದು. ಸೊ ನಾವು ಐ ವಾಂಟ್ ಟು ಡಿಲೀಟ್ ದ ನಂಬರ್ 7 ಇಯರ್, ಲಾಸ್ಟ್ ಡೇಟಾ ಎಲಿಮೆಂಟ್. So when I decreases the top value, then top will be become here. So first ನಾವು ಇನ್ಸರ್ಟ್ ಮಾಡಬೇಕಾದ್ರೆ ಟಾಪ್ ವ್ಯಾಲ್ಯೂ ಏನಾಗುತ್ತೆ +1 ಅಂತ ಆಗ್ತಿರುತ್ತೆ. +1 which means it is very first ಎಲ್ಲಿರುತ್ತೆ ಟಾಪ್ ವ್ಯಾಲ್ಯೂ -1 ಅಲ್ಲಿ ಇರುತ್ತೆ, ಆಮೇಲೆ 0 ಬರುತ್ತೆ, 1 2 3. ಸೊ ಅಂದರೆ +1 ಆ್ಯಡ್ ಆಗ್ತಾ ಹೋಗುತ್ತೆ ಯಾವಾಗ ನಾವು ಆ್ಯಡ್ ಮಾಡಬೇಕಾದ್ರೆ. ಬಟ್ ಡಿಲೀಟ್ ಮಾಡಬೇಕಾದ್ರೆ ಏನಾಗುತ್ತೆ ಟಾಪ್ -1 ಆಗ್ತಾ ಇರುತ್ತೆ. -1 ಅಂದರೆ ಏನು, ಅದು ನೆಕ್ಸ್ಟ್ ಡೌನ್ ಬರ್ತಾ ಇರುತ್ತೆ. ನಾವು ಐ ವಾಂಟ್ ಟು ಡಿಲೀಟ್ ದ number 7, then how it become, so top value -1 ಆದಾಗ ಟಾಪ್ ಇದು ತೋರಿಸ್ತಿರುತ್ತೆ. ಯಾವಾಗ ಟಾಪ್ ವ್ಯಾಲ್ಯೂ ಡಿಕ್ರೀಸ್ ಆಯಿತು ಆಟೋಮೆಟಿಕ್ ಆಗಿ ಈ ವ್ಯಾಲ್ಯೂನ ಏನು ಮಾಡುತ್ತೆ ಕನ್ಸಿಡರ್ ಮಾಡಲ್ಲ, ವಿಚ್ ಮೀನ್ಸ್ ಇಸ್ ಪಾಪ್ ಇಟ್ ಔಟ್ ಅಂತ. ಸೊ ಅದು ಪಾಪ್ ಆಗೋಗಿದೆ. ಪಾಪ್ ಇನ್ ದ ಸೆನ್ಸ್ ಇಟ್ ಇಸ್ ಡಿಲೀಟೆಡ್. ಸೊ ಡಿಲೀಟ್ ಆಗೋಗಿದೆ ಅಂತ ಅರ್ಥ. ಸೊ ನಾವು ದಿ ಟಾಪ್ ಆಫ್ ದ ಸ್ಟ್ಯಾಕ್ ಇಸ್ 6 ಅಲ್ವಾ. ಈಗ ಆ ಸ್ಟ್ಯಾಕ್ ಯಾವುದೈತೆ ಈಗ 7 ಮಂತಿದೆ. ಸೊ ಹೊರಗಡೆ ಆಯಿತು. ಅದಾದಮೇಲೆ ಈಗ ಟಾಪ್ ಆಫ್ ದ ಸ್ಟ್ಯಾಕ್ ಎಷ್ಟು 6. Now I want to remove the 6. Again we are decreasing the top value. So when top is decreases here, then 6 will be remove or pop it from stack. So ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಟಾಪ್ ಯಾವ್ದಾಯ್ತು ಈಗ ಟಾಪ್ ಇಸ್ 4 ಅಲ್ವಾ. ಟಾಪ್ ಆಫ್ ದ ಎಲಿಮೆಂಟ್ ಎಷ್ಟು ಇವಾಗ 4. ಸೊ ಅಗೇನ್ ನಾನು ಡಿಕ್ರೀಸ್ ಮಾಡ್ತೀನಿ, ಅಗೇನ್ ಇದೇನು ಹೊರಗಡೆ ಬರುತ್ತೆ 4, ಅದೇ ಥರ 2 ಬರುತ್ತೆ. ಸೊ see the order. When you store the data, when you are going to add the data, that is in form of 2 4 6 7, but when you are delete, that is become a 7 6 4 2 alva. So full time. So this is the main concept of the stack. So ಈ ಸ್ಟ್ಯಾಕ್ ನ ಏನಕ್ಕೆ ಯೂಸ್, ಇದೆಲ್ಲ ಏನಕ್ಕೆ ಬರುತ್ತೆ ಅಂದ್ರೆ ನೀವು ಈ ಕಾನ್ಸೆಪ್ಟ್ ಎಲ್ಲ ಓದೋದ್ಮೇಲೆ ನಿಮ್ಗೆ ಅಪ್ಲಿಕೇಶನ್ ಗೊತ್ತಾಗುತ್ತೆ ಏನಕ್ಕೆ ಇದು ಯೂಸ್ ಅಂತ. ಏನಕ್ಕೆ ಅಂದರೆ ಎಕ್ಸ್ಪೆಷಲ್ ನೀವು ಗೂಗಲಲ್ಲೆಲ್ಲ ಏನು ಮಾಡ್ತಿರ್ತೀರ ಸರ್ಚ್ ಮಾಡ್ತಿರ್ತೀರ. ಈಗ ಏನೋ ಒಂದು ಎ ಅಂತ ಕೊಟ್ಟ ತಕ್ಷಣ ಅದಕ್ಕೆ ರಿಲೇಟೆಡ್ ಎಷ್ಟೊಂದು ವ್ಯಾಲ್ಯೂ ಅಂದರೆ ಇದು ನೇಮ್ಸ್ ಬರುತ್ತೆ. ಪುನಃ ಇನ್ನೊಂದು ಏನೋ ಲೆಟರ್ ಕೊಡ್ತೀರ ಅದ್ರ ರಿಲೇಟೆಡ್ ಬರುತ್ತೆ. ಸೊ ಇಲ್ಲಾಂದರೆ ಅದನ್ನು ಪುನಃ ನೀವು ಇದು ರಿವರ್ಸ್ ಹೋಗ್ಬೇಕು. ಅವಾಗೂ ಅಷ್ಟೇ ನೀವು ಈ ಥರ ಕಾನ್ಸೆಪ್ಟ್ ಮೇಲೆ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಅಂದರೆ ನೀವು ಕಂಪ್ಯೂಟರಲ್ಲಿ ಏನೋ ವರ್ಕ್ ಮಾಡ್ತಿರ್ತೀರ, ಈಗ ವರ್ಡಲ್ಲೋ ಅಥವಾ ಪವರ್ ಪಾಯಿಂಟ್ ಏನೋ ಯೂಸ್ ಮಾಡ್ತಿರ್ತೀರ ಅಂತ ಅನ್ಕೊಳ್ಳಿ. ಸೊ ನೀವೇನು ಮಾಡ್ತೀರಾ ಅಂಡು ಮಾಡ್ತೀರಾ. ಅಂಡು ಏನಕ್ಕೆ ನಮಗೆ ಈಗ ಏನೋ ಮಾಡಿರ್ತೀರಾ, ಸೊ ಅದಕ್ಕೆ ಏನೋ ಹೊಸ ಕ್ರಿಯೇಟ್ ಮಾಡಿರ್ತೀರ, ನಿಮ್ಗೆ ಅನ್ಸುತ್ತೆ ಇದು ಬೇಡ ಪ್ರೀವಿಯಸ್ ಎಷ್ಟು ಚೆನ್ನಾಗಿತ್ತು ಅಂತ. ಹೇಗೆ ನೀವೇನು ಮಾಡ್ತೀರ ಅಲ್ಲಿ ಬ್ಯಾಕ್ ಟ್ರ್ಯಾಕಿಂಗ್ ಹೋಗಿ ಪುನಃ ಅಂಡು ಮಾಡಿ ಏನು ಮಾಡ್ತೀರಾ ಪ್ರೀವಿಯಸ್ಗೆ ಹೋಗ್ತೀರಾ. ಸೊ ಆ ಕಾನ್ಸೆಪ್ಟ್ ವರ್ಕ್ ಆಗೋದಕ್ಕೆ ಏನಪ್ಪ ಕಾರಣ ಅಂದರೆ ಸ್ಟ್ಯಾಕ್ ಈ ಕಾನ್ಸೆಪ್ಟ್ನ ಯೂಸ್ ಮಾಡಿರೋದು. ಇದರಲ್ಲಿ ಹೆಂಗೆ ನಾವು ಒಂದೊಂದಾಗಿ ಆ್ಯಡ್ ಮಾಡ್ತೀವಿ. ಈಗ ನಾನು 7 ಆ್ಯಡ್ ಮಾಡಾಯ್ತು, ಈಗ ನನಗೆ ಈ 7 ಬೇಡ, ಅದಕ್ಕೆ ನಾನು ಡಿಲೀಟ್ ಮಾಡ್ತೀನಿ. ಇಟ್ ಕೇಮ್ ಟು ಅಗೇನ್ 6 ಅಲ್ವಾ. ಸೊ ಅಂದರೆ ನೀವು ಏನು ವರ್ಕ್ ಮಾಡ್ತಿರ್ತೀರ ಅಲ್ಲಿ ಕಂಪ್ಯೂಟ್ರಲ್ಲಿ, ಈ ಏನೋ ನಮ್ಗೆ ಈ ಸ್ಕ್ರೀನ್ ಬೇಕು, ನಾನು ಏನು ವರ್ಕ್ ಮಾಡ್ತೀನಿ ಇಷ್ಟೇ ಸಾಕು ಅಂತಂದರೆ ಅದಲ್ಲೇ ಇರುತ್ತೆ. ನೀವು ಯಾವಾಗ ಅಂಡು ಮಾಡ್ತೀರಾ ಅಲ್ಲೇನಾಗುತ್ತೆ ಅಂದರೆ ಪಾಪ್ ಔಟ್ ಆಗುತ್ತೆ. ಅದೇನು ವರ್ಕ್ ಮಾಡಿರ್ತೀರ ಪಾಪ್ ಔಟ್ ಆಗುತ್ತೆ. ಸೊ ಇದನ್ನ ಸ್ಟ್ಯಾಕ್ನ ಮೇನ್ಲಿ ಯೂಸ್ ಮಾಡೋದೇ ಬ್ಯಾಕ್ ಟ್ರ್ಯಾಕಿಂಗ್ ಪ್ರೊಸೆಸಲ್ಲಿ. ಬ್ಯಾಕ್ ಟ್ರ್ಯಾಕಿಂಗ್ ಎಲ್ಲಪ್ಪ ಯೂಸ್ ಮಾಡ್ತೀರಾ ಅಂದರೆ ಸಿಂಪಲ್ ಎಕ್ಸಾಂಪಲ್, ನೀವು ವರ್ಡಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅಂಡು ಪ್ರೊಸೆಸ್ ಮಾಡ್ತೀರಲ್ಲ, ದಟ್ ಇಸ್ ಅ ಬ್ಯಾಕ್ ಟ್ರ್ಯಾಕಿಂಗ್. ಸೊ ಅದನ್ನು ನಾವೇನಂತೀವಿ ಸ್ಟ್ಯಾಕ್ ಅಂತೀವಿ. ನೀವು ಇವಾಗ ಏನು ಈ ಸಬ್ಜೆಕ್ಟಲ್ಲಿ ನೀವು ಅನ್ಕೊಂತೀರ ಕಂಪ್ಯೂಟ್ರಲ್ಲಿ ಏನಕ್ಕೆ ಇವೆಲ್ಲ ಬೇಕು ಅಂತ. ಸೊ ಎಲ್ಲ ನಿಮ್ಗೆ ಏನು ಫೆಸಿಲಿಟೀಸ್ ಇವಾಗಿದೆ ಎಲ್ಲ ಯೂಸ್ ಮಾಡ್ತಿದ್ದೀರಲ್ಲ ಟೆಕ್ನಾಲಜಿ, ಅದ್ರ ಬ್ಯಾಕ್ ಎಂಡ್ ವರ್ಕ್ ಆಗೋದೆಲ್ಲ ಇದ್ರ ಮೇಲೆ. ಸೊ ಬಟ್ ನಮ್ಗೆ ಅದೆಲ್ಲ ಗೊತ್ತಿರಲ್ಲ, ಅವ್ರು ಹೆಂಗೆ ಡೆವಲಪ್ ಮಾಡಿರ್ತಾರೆ ಡಿಸೈನ್ ಮಾಡಿರ್ತಾರೆ ಅಂತ. ಬಸ್ ವಿ ನೋ ದಟ್ ಹೌ ಇಟ್ ಈಸ್ ವರ್ಕಿಂಗ್. ಬರೀ ಫ್ರಂಟ್ ಎಂಡ್ ಮಾತ್ರ ಗೊತ್ತಿರುತ್ತೆ, ಬಟ್ ಬ್ಯಾಕ್ ಎಂಡಲ್ಲಿ ಎಲ್ಲ ಕಂಪ್ಲೀಟಾಗಿ ವರ್ಕ್ ಆಗೋದೆಲ್ಲ ಈ ಸ್ಟ್ಯಾಕ್, ರೆಸ್ಕ್ಯೂಸ್, ನೆಕ್ಸ್ಟ್ ಲಿಂಕ್ಡ್ ಲಿಸ್ಟ್ ಅದ್ರ ಮೇಲೆ ವರ್ಕ್ ಆಗೋದು. ಬಟ್ ನಮಗೆ ಗೊತ್ತಿದ್ದಕ್ಕೆಲ್ಲ ಏನು ಯೂಸ್ ಇಲ್ಲ, ಇದು ಏನಕ್ಕೂ ಯೂಸ್ ಇಲ್ಲ ಅಂತ ನಾವು ಅನ್ಕೋತೀವಿ. ಬಟ್ ಇದರಿಂದನೇ ನಾವು ಆ್ಯಕ್ಚುಲಿ ಎಲ್ಲ ಕಂಪ್ಯೂಟರ್ ಅಷ್ಟು ಟೆಕ್ನಾಲಜಿ ಯೂಸ್ ಮಾಡ್ತಿರೋದು. ಇಲ್ಲಾಂದಿದ್ರೆ ಹೇಗೆ ನಾವು ಓಲ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಇತ್ತಲ್ಲ ನೋಡಿ, ಪ್ರತಿಯೊಂದು ಡೇಟಾ ಸ್ಟೋರ್ ಆಗುತ್ತೆ, ಹುಡುಕಬೇಕು, ತೆಗಿಬೇಕು. ಸೊ ಆ ಥರ ಆಗೋಗ್ತದೆ. ಸೊ ದಿಸ್ ದ ಕಾನ್ಸೆಪ್ಟ್ ಸೊ ವಿಚ್ ಆರ್ ಯೂಸಿಂಗ್ ಇನ್ ಅ ಕಂಪ್ಯೂಟರ್ಸ್ ಟೆಕ್ನಿಕ್ಸ್. ಸೊ ಇದ್ರದ್ದು ಅಪ್ಲಿಕೇಶನ್ ಬಂದ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಇದು ಈ ಕಾನ್ಸೆಪ್ಟ್ ಅಂತ. ಸೊ ಐ ಥಾಟ್ you got the complete concept of this stack. Stack ಅಂದರೆ it is a order collection of the data element. It can be inserted and deleted at the same way. It is called as a stack. So there is a 3 key points here. Keywords, there is a top. Top will be identify or it gives the particular
ಪೊಸಿಷನ್ ಆಫ್ ದ ಡೇಟಾ ಎಲಿಮೆಂಟ್ ವೇರ್ ಇಟ್ ಈಸ್ ಪ್ರೆಸೆಂಟ್. ಎಲ್ಲಿ ಪ್ರೆಸೆಂಟ್ ಆಗಿದೆ ಅದನ್ನ ಟಾಪ್ನ ತೋರಿಸ್ತಿದ್ರೆ, ಅಂದರೆ ಯಾವಾಗ ಇನ್ಕ್ರೀಸ್ ಆಗ್ತಿರುತ್ತೋ ಅವಾಗ ಏನಾಗ್ತಿರುತ್ತೆ, ಟಾಪ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಇದರಲ್ಲಿ ಡಿಕ್ರೀಸ್ ಆಗುತ್ತೆ. ಸೊ ಅಟ್ ಪ್ರೆಸೆಂಟ್ ಸಿಚುವೇಶನ್ ಡೇಟಾ ಎಲಿಮೆಂಟ್ ಎಲ್ಲಿ ಎಂಡ್ ಆಗಿರುತ್ತೋ ದಟ್ ಬಿಕಮ್ ಅ ಟಾಪ್ ಆಫ್ ದ ಡೇಟಾ ಎಲಿಮೆಂಟ್. Then push operation. Push operation is nothing but when you are inserting the data element to a stack, there is a push operation. Pop, which means when you are deleting the data element from the stack, there is a pop operation. ಯಾವ ಥರ ಇನ್ಸರ್ಟ್ ಮಾಡ್ತಿದ್ದೀವಿ, ಯಾವ ಥರ ಡಿಲೀಟ್ ಮಾಡ್ತಿದ್ದೀವಿ ಅನ್ನೋದೊಂದು ನಿಮಗೆ ಅರ್ಥ ಆದರೆ ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ ಅಂದರೆ ಇದ್ರ ಮೇಲೆ ಬರೋ ಕಾನ್ಸೆಪ್ಟ್ ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. So we'll see the how it is work. So ಗೊತ್ತಾಯ್ತಲ್ವಾ ಈಗ ಟಾಪ್ ಅಂದ್ರೇನು, ಪುಷ್ ಅಂದ್ರೇನು, ಪಾಪ್ ಅಂದ್ರೇನು. ಸೊ ಏನು ಬರುತ್ತೆ, ಯಾವಾಗ ಇದು ಸ್ಟ್ಯಾಕ್ ವ್ಯಾಲ್ಯೂ, ಸ್ಟ್ಯಾಕ್ ಸೈಜ್ ವ್ಯಾಲ್ಯೂ n-1 ಇರುತ್ತೋ ಅಂದರೆ ಅಲ್ಲಿ ಏನಾಗಿದೆ, ಸ್ಟ್ಯಾಕ್ ಏನಾಗಿದೆ, ಎಂಟಿ ಆಗಿದೆ ಅಂತ ಅರ್ಥ. when the stack size is n-1 then it is the meaning of stack is empty. So when the ಟಾಪ್ ಅಂದರೆ ಟಾಪ್ ಏನಾಗಿರುತ್ತೆ, ಬರೀ ಎನ್ ಆಗಿದೆ, ದಟ್ಸ್ ಅ ಫುಲ್ ಅಂದರೆ ಓವರ್ಫ್ಲೋ, ಅಂದರೆ ತುಂಬ ಹೋಗಿದೆ ಅಂತ ಅರ್ಥ. ಅಂದರೆ ಏನೀಗ 7 ಆಯಿತು, 8 ಆಯಿತು, 9 ಆಯಿತು. ಸೊ ನೌ ಐ ವಾಂಟ್ ಟು ಆ್ಯಡ್ ಸಮ್ ಅದರ್ ಡೇಟಾ ಎಲಿಮೆಂಟ್ 10. ಬಟ್ ಹಿಯರ್ ದೇರ್ ಇಸ್ ನೋ ಸ್ಪೇಸ್ ಟು ಆ್ಯಡ್ ದಟ್ ಅಲ್ವಾ, ಇಲ್ಲಿ ಯಾವುದೇ ಸ್ಪೇಸ್ ಇಲ್ಲ ಆ್ಯಡ್ ಮಾಡೋದಕ್ಕೆ. ಸೊ ಇಟ್ ಬಿಕಮ್ ಅ ಫುಲ್ ಅಂದರೆ ಓವರ್ಫ್ಲೋ ಅಲ್ವಾ. ಈಗ ಒಂದು ಕಂಟೈನರಲ್ಲಿ ಕಂಪ್ಲೀಟ್ ನೀರು ಹಾಕ್ತೀರಾ, ಅದ್ರ ಮೇಲೂ ನೀವು ನೀರು ಹಾಕಿದ್ರೆ ಏನಾಗುತ್ತೆ, ಎಲ್ಲ ಓವರ್ಫ್ಲೋ ಆಗುತ್ತೆ. ಸೊ ಸೇಮ್ ಕಾನ್ಸೆಪ್ಟ್ ಹಿಯರ್, ಯಾವಾಗ ಸ್ಟ್ಯಾಕ್ ವ್ಯಾಲ್ಯೂ ಸೈಜ್ n-1 ಇರುತ್ತೋ ಅದೇನಾಗಿರುತ್ತೆ, ಅದು ಕಂಪ್ಲೀಟ್ ಫುಲ್ ಆಗಿರುತ್ತೆ, ಎಂಟಿ ಆಗಿರುತ್ತೆ. ಆವಾಗ ನಿಮ್ಗೆ ಏನು ಮಾಡ್ತಾರೆ, ಡೇಟಾನ ಇನ್ಸರ್ಟ್ ಮಾಡ್ತಾರೆ. ಯಾವಾಗ ಫುಲ್ ಕಂಪ್ಲೀಟಾಗಿ ಫುಲ್ ಆಗಿರುತ್ತೋ ಅಂದರೆ ಡೇಟಾ ಎಲಿಮೆಂಟ್ ಕಂಪ್ಲೀಟಾಗಿ ಅದರಲ್ಲಿ ಸ್ಟೋರ್ ಆಗಿರುತ್ತೋ ಅವಾಗ ಅದೇನಾಗುತ್ತೆ, ಓವರ್ಫ್ಲೋ ಆಗುತ್ತೆ. ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಇನ್ಸರ್ಷನ್ ಮತ್ತು ಡಿಲೀಷನ್ ಮಾಡಬೇಕಾದ್ರೆ ನಾವು ಫಸ್ಟು ಚೆಕ್ ಮಾಡಬೇಕಲ್ವಾ. ಇವಾಗ ನೀವು ಒಂದು ಡಬ್ಬದೊಳಗೆ ಏನಾದ್ರು ತುಂಬ್ತೀರಾ ಅಂದರೆ ಫಸ್ಟ್ ಆ ಡಬ್ಬ ಖಾಲಿ ಇದೆಯೋ ಇಲ್ವೋ ಅಂತ ನೋಡ್ತಿರತ್ತೆ. ಸೊ ಅದು ಖಾಲಿ ಇದ್ರೆ ತುಂಬ್ತೀರಾ, ಇಲ್ಲ ಖಾಲಿ ಇಲ್ಲ ಅಂದರೆ ಇದು ತುಂಬ ಹೋಗಿದೆ ಅಂದ್ಬಿಟ್ಟು ಬೇರೆದಕ್ಕೆ ಮೂವ್ ಆನ್ ಆಗ್ತೀರಾ. ಸೇಮ್ ಇಯರ್ ವೆನ್ ಯು ಸ್ಟಾರ್ಟೆಡ್ ಟು ಇನ್ಸರ್ಟ್ ದ ಡೇಟಾ ಎಲಿಮೆಂಟ್ ಇನ್ ಟು ಅ ಸ್ಟ್ಯಾಕ್, ಸೊ ಯು ಫಸ್ಟ್ ಚೆಕ್ ವೆದರ್ ದ ಸ್ಟ್ಯಾಕ್ ಈಸ್ ಎಂಟಿ ಆರ್ ಫುಲ್ ಆಗಿದೆಯೋ ಅಥವಾ ಎಂಟಿ ಆಗಿದೆಯೋ ಅಂತ ಫಸ್ಟ್ ನಾವು ಸ್ಟ್ಯಾಕಲ್ಲಿ ಚೆಕ್ ಮಾಡಬೇಕು. ಆಮೇಲೆ ನಾವು ಇನ್ಸರ್ಟ್ ಮಾಡೋದು ಇಲ್ಲಾಂದರೆ ಡಿಲೀಟ್ ಮಾಡೋದು, ಎರಡು ಮಾಡೋದಕ್ಕೂ ಸಾಧ್ಯ. ಡಿಲೀಟ್ ಮಾಡಬೇಕು ಅಂದರೆ ಫಸ್ಟು ಆ ಡಬ್ಬ ಕಂಪ್ಲೀಟಾಗಿ ತುಂಬಿರಬೇಕು, ಆವಾಗ ತಾನೇ ನಾವು ಅಲ್ಲಿರೋ ಐಟಮ್ನೆಲ್ಲ ಹೊರಗಡೆ ಎತ್ತಾಕೋದು. ಇಲ್ಲಾಂದರೆ ಸುಮ್ಮನೆ ಎಂಟಿ ಇರೋ ಡಬ್ಬಕ್ಕೆ ಏನಾದ್ರು ಎತ್ತಾಕ್ತೀವೋ ಹೊರಗಡೆಗೆ, ಏನು ಡಿಲೀಟ್ ಮಾಡೋದಕ್ಕಾಗಲ್ಲ. ಸೊ ಅದೇ ಥರ ಡಿಲೀಟಿಂಗ್ ಮಾಡಬೇಕಾದ್ರೂ ಅಷ್ಟೇ ನಾವೇನು ಮಾಡಬೇಕು, ಚೆಕ್ ಮಾಡಬೇಕು ವೆದರ್ ದ ಸ್ಟ್ಯಾಕ್ ಈಸ್ ಎಂಟಿ ಆರ್ ಫುಲ್ ಅನ್ನೋದು. So got it. So this is the main concept that know about how it is operate the stack operation. So we'll see this push and what are the operation in a stack, and how we are insert the data element and how we are delete the data element from the stack. Okay. ಸೊ ಆಪರೇಷನ್ ಅಂಡ್ ಸ್ಟ್ಯಾಕ್, ಈಗ ನಾವು ಅದೇ ಥರ ಅರೇಲು ನೋಡಿದ್ವಿ ಅಲ್ವಾ, ವಾಟ್ ಆರ್ ದ ಆಪರೇಷನ್ ಇನ್ ಆನ್ ಅರೇ ಅಂತ ನೀವು ನೋಡಿದ್ವಿ. ಅದು ಲಾಸ್ಟ್ ಅರೇಲ್ ಮಾಡ್ಬೇಕಾದ್ರೆ ಇನ್ಸರ್ಷನ್ ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ, ಟ್ರಾವೆಲ್ಸ್ ಮಾಡ್ತೀವಿ, ಸರ್ಚಿಂಗ್ ಇದೆ, ಆಮೇಲೆ ಸಾರ್ಟಿಂಗ್ ಇದೆ ಅಲ್ಲ, ಮರ್ಜಿಂಗ್ ಇದೆಲ್ಲ ದಿಸ್ ದ ಆಪರೇಷನ್ ಆಫ್ ಅರೇಸ್. ಅದೇ ಥರ ಸ್ಟ್ಯಾಕಲ್ಲೂ ಅದ್ರದ್ದು ಏನಿದೆ ಅದ್ರದ್ದೇ ಓನ್ ಆಪರೇಷನ್ ಇದೆ. ದಿಸ್ ಇಸ್ ವಾಟ್ ಆರ್ ದ ಆಪರೇಷನ್ ಇನ್ ದ ಸ್ಟ್ಯಾಕ್. ಸೊ ಸ್ಟ್ಯಾಕ್ these are the operation we are working in stack. So stack ಅಲ್ಲಿ ಇಷ್ಟು ಆಪರೇಷನ್ ನಾವು ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಸ್ಟ್ಯಾಕ್ ಓಪನ್ ಅಂಡ್ ಕ್ಲೋಸ್ ಬ್ರಾಕೆಟ್ ಕೊಟ್ಟರೆ ಏನಂತ ಅರ್ಥ ಅಂದರೆ ವಿ ಆರ್ ಕ್ರಿಯೇಟಿಂಗ್ ಅ ನ್ಯೂ ಸ್ಟ್ಯಾಕ್, ಅಂದರೆ ಹೊಸ ಮೆಮೊರಿ ಲೊಕೇಶನ್ನ ನಾವೇನು ಮಾಡ್ತಿದ್ದೀವಿ, ಕ್ರಿಯೇಟ್ ಮಾಡ್ತೀವಿ. ಒಂದು ಹೊಸದಾಗಿ ನಾವೇನು ಮಾಡ್ತಾ ಇದ್ದೀವಿ, ಈ ಸ್ಟ್ಯಾಕ್ ಅನ್ನ ಮೆಮೊರಿ ಲೊಕೇಶನ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಏನಂತೀರ ಕೊಡ್ತೀರಾ, ಸ್ಟ್ಯಾಕ್ ಓಪನ್ ಅಂಡ್ ಕ್ಲೋಸ್ ಬ್ರೇಸಸ್. ಸೊ ವೆನ್ ಯು ಆರ್ ಗಿವಿಂಗ್ ದೀಸ್ ವರ್ಡ್ ಸ್ಟ್ಯಾಕ್ ಓಪನ್ ಅಂಡ್ ಕ್ಲೋಸ್ ಬ್ರಾಕೆಟ್, ವಿಚ್ ಮೀನ್ಸ್ ಯು ಆರ್ ಕ್ರಿಯೇಟಿಂಗ್ ಎ ನ್ಯೂ ಸ್ಟ್ಯಾಕ್, ಹೊಸ ಸ್ಟ್ಯಾಕ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಮೀನಿಂಗ್. ನೆಕ್ಸ್ಟ್ ಪುಷ್ ಐಟಮ್, ವಿಚ್ ಮೀನ್ಸ್ ಇನ್ಸರ್ಟಿಂಗ್ ಎ ಡೇಟಾ ಎಲಿಮೆಂಟ್, data element
into a stack. Inserting ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇನ್ಸರ್ಟ್ ಅಂದ್ರೆ ಏನು, ಆಡ್ ಮಾಡ್ತಿದ್ದೀರಾ. ಯಾವಾಗ ಹೇಳಿ, ಪುಷ್, ಅದರಲ್ಲಿ ಬ್ರೇಸಸ್ ಏನಿದೆ ಐಟಮ್ ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ವಸ್ತು ಇದ್ರೆ ತಾನೇ ನೀವು ಡಬ್ಬದೊಳಗೆ ಅದನ್ನ ಪ್ಲೇಸ್ ಮಾಡೋಕ್ಕಾಗೋದು. ಅದೇ ತರ ಪುಷ್ ಅಲ್ಲಿ ಅದ್ರ ಡೇಟಾ ಎಲಿಮೆಂಟ್ ಇದ್ರೆ ನೀವು ಏನ್ ಮಾಡೋಕ್ಕಾಗೋದು, ಇನ್ಸರ್ಟ್ ಮಾಡೋಕ್ಕಾಗೋದು. ಸೊ ಅದಕ್ಕೇನೆ ಅದು ನಾವು ಪ್ಯಾರಾಮೀಟರ್ ಅಲ್ಲಿ ಎಂಟಿ ಬಿಡೋ ಆಗಿಲ್ಲ, ವಿ ಶುಡ್ ರೈಟ್ ದ ಡೇಟಾ ಎಲಿಮೆಂಟ್. ಅದಕ್ಕೇನೆ ನಾವು ಐಟಮ್ ಅಂತ ತಗೊಂಡಿದ್ದೀವಿ. ಪುಷ್ ಐಟಮ್ ಅಂತಂದ್ರೆ ವಿ ಆರ್ ಇನ್ಸರ್ಟಿಂಗ್ ದ ಡೇಟಾ ಎಲಿಮೆಂಟ್ ಇಂಟು ಅ ಸ್ಟ್ಯಾಕ್. ಸ್ಟ್ಯಾಕ್ ಒಳಗೆ ಏನ್ ಮಾಡ್ತೀವಿ, ಇನ್ಸರ್ಟ್ ಮಾಡ್ತಿದೀವಿ ಅಂತ ಅರ್ಥ. ಪಾಪ್ ಅಂದ್ರೆ ಆಬ್ವಿಯಸ್ಲಿ ಇಟ್ ಇಸ್ ಅ ಡಿಲೀಟಿಂಗ್ ಅಲ್ವಾ, ಡಿಲೀಟಿಂಗ್ ಎಲಿಮೆಂಟ್ ಅಂದ್ರೆ ಏನಂತ, ವಿ ಆರ್ ಡಿಲೀಟಿಂಗ್ ದ ಆರ್ ವಿ ಆರ್ ರಿಮೂವ್ ದ ಡೇಟಾ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಸ್ಟ್ಯಾಕ್ ಇಂದ ಏನ್ ಮಾಡ್ತಾ ಇದೀವಿ, ಡೇಟಾ ಎಲಿಮೆಂಟ್ ನ ರಿಮೂವ್ ಮಾಡ್ತಿದೀವಿ. ಯಾವಾಗ, ಪಾಪ್, ಓಪನ್ ಅಂಡ್ ಕ್ಲೋಸ್ ಬ್ರೇಸಸ್. ಇದೆಲ್ಲ ಫಂಕ್ಷನ್ಸ್. ಅದಕ್ಕೆ ನಾನು ಇಲ್ಲಿ ಓಪನ್ ಕ್ಲೋಸ್ ಬ್ರಾಕೆಟ್ ಹಾಕಿರೋದು. ನಿಮ್ಗೆ ಗೊತ್ತಲ್ವ, ಫಸ್ಟ್ ಇಯರ್ ಅಲ್ಲೇ ಓದಿದ್ದೀರಾ, ಯಾವಾಗ ಫಂಕ್ಷನ್ ಅಲ್ಲಿ ಯಾವತ್ತೂ ಓಪನ್ ಕ್ಲೋಸ್ ಬ್ರೇಸಸ್ ಏನಿರುತ್ತೆ ಅದ್ರ ಪಕ್ಕದಲ್ಲೇ ಇರುತ್ತೆ ಅಲ್ವಾ, ನೆನಪಿದೆ ತಾನೆ ಇದೆಲ್ಲ. ಸೊ ಸೇಮ್ ಹಿಯರ್ ವಿ ಆರ್ ಯೂಸಿಂಗ್. ಸೊ ದಿಸ್ ಪಾಪ್ ಮೀನ್ಸ್ ವಿಚ್ ಮೀನ್ಸ್ ವಿ ಆರ್ ರಿಮೂವಿಂಗ್ ದ ಡೇಟಾ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಸೊ ನೆಕ್ಸ್ಟ್ ಪೀಕ್ ಅಂತಂದ್ರೆ ಏನು, ಪೀಕ್ ಅಂದ್ರೆ ಏನಂದ್ರೆ ಇಟ್ ಡಸ್ ನಾಟ್ ರಿಮೂವ್ ದ ಡೇಟಾ ಎಲಿಮೆಂಟ್ ಬಟ್ ಇಟ್ ರಿಟರ್ನ್ ದ ಡೇಟಾ ಎಲಿಮೆಂಟ್. It does not remove the data element, does not remove the data element, but it return a value. ಅಂದ್ರೆ ಏನಂತ ಅಂದ್ರೆ, ಈಗ ನಾನು ಪೀಕ್ ಅಂದ್ಬಿಟ್ಟು ಇಲ್ಲಿ ನಂಬರ್ಸ್ ನೆನ್ಕೊಳ್ಳೋಣ, 2 4 6 7 8. ಸೊ ದಿಸ್ ದ ಸ್ಟ್ಯಾಕ್. ಇದರಲ್ಲಿ ಏನಿದೆ, ಡೇಟಾ ಐಟಮ್ ಇದೆ. ನೌ ಐ ವಾಂಟ್ ಟು ಡೂ ದ ಪೀಕ್ ಫಂಕ್ಷನ್ ಫಾರ್ ದ ದಿಸ್ ಎಲಿಮೆಂಟ್. ಸೊ ಅಂದ್ರೆ ಏನ್ ಮಾಡುತ್ತೆ ಅಂದ್ರೆ, ಈ ವ್ಯಾಲ್ಯೂ ಏನಿದೆ 6 ಅನ್ನೋ ವ್ಯಾಲ್ಯೂ ಈ 1 0 1 2 ಅಂದ್ರೆ ಸೆಕೆಂಡ್ ಪೊಸಿಷನ್ ಅಲ್ಲಿ 6 ವ್ಯಾಲ್ಯೂ ಇದೆ ಅನ್ನೋದನ್ನ ಇದು ರಿಟರ್ನ್ ಮಾಡುತ್ತೆ. ಬಟ್ ಇಲ್ಲಿರೋ ವ್ಯಾಲ್ಯೂನ ಇದರಿಂದ ರಿಮೂವ್ ಮಾಡಲ್ಲ, ಜಸ್ಟ್ ಅಲ್ಲಿ 6 ಇದೆ ಅನ್ನೋದನ್ನ ಮಾತ್ರ ಇನ್ಫಾರ್ಮೇಶನ್ ಕೊಡುತ್ತೆ, ಬಟ್ ಅಲ್ಲಿರೋ ವ್ಯಾಲ್ಯೂನ ರಿಮೂವ್ ಮಾಡಲ್ಲ. ವಿಚ್ ಮೀನ್ ಇಟ್ ಡಸ್ ನಾಟ್ ರಿಮೂವ್ ದ ವ್ಯಾಲ್ಯೂ ಬಟ್ ಇಟ್ ರಿಟರ್ನ್ ದ ವ್ಯಾಲ್ಯೂ ಆಫ್ ದ ಪೊಸಿಷನ್ ಆಫ್ ದ ಸ್ಟ್ಯಾಕ್. ಆ ಪೊಸಿಷನ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅದನ್ನ ರಿಟರ್ನ್ ಮಾಡುತ್ತೆ ಹೊರತು ಆ ಪೊಸಿಷನ್ ಅಲ್ಲಿರೋ ವ್ಯಾಲ್ಯೂನ ರಿಮೂವ್ ಮಾಡಲ್ಲ. ರಿಮೂವ್ ಮಾಡಬೇಕು ಅಂದ್ರೆ ಪಾಪೇ ಆಗಬೇಕು. ಸೊ ಪೀಕ್ ಅಂದ್ರೆ ಏನು, ಇಟ್ ಡಸ್ ನಾಟ್ ರಿಮೂವ್ ದ ಡೇಟಾ ಎಲಿಮೆಂಟ್ ಇಂಟು ದ ಸ್ಟ್ಯಾಕ್ ಬಟ್ ಇಟ್ ರಿಟರ್ನ್ ದ ಡೇಟಾ ಎಲಿಮೆಂಟ್ ವ್ಯಾಲ್ಯೂ. ಆ ಡೇಟಾ ಎಲಿಮೆಂಟ್ ವ್ಯಾಲ್ಯೂ ಏನಿದೆ ಅದನ್ನ ರಿಟರ್ನ್ ಮಾಡಿದೆ. ಈಗ ಪೊಸಿಷನ್ 2 ಏನಿದೆ ನಂಬರ್ 6 ಅನ್ನೋದು ಸೇವ್ ಆಗಿದೆ ಅಂತ ರಿಟರ್ನ್ ಮಾಡುತ್ತೆ ಹೊರತು ಇಟ್ ಡಸ್ ನಾಟ್ ರಿಮೂವ್ ಫ್ರಮ್ ದ ಸ್ಟ್ಯಾಕ್. ಆ ಸ್ಟ್ಯಾಕ್ ಇಂದಾನೆ ಆ ವ್ಯಾಲ್ಯೂನ ರಿಮೂವ್ ಮಾಡಲ್ಲ. ಸೊ ಗಾಟ್ ಇಟ್, ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಈಸ್ ಎಂಟಿ. ಈಸ್ ಎಂಟಿ ಅಂದ್ರೆ ಏನು, ಸೊ ಇಟ್ ಚೆಕಿಂಗ್ ವೆದರ್ ದ ಸ್ಟ್ಯಾಕ್ ಈಸ್ ಎಂಟಿ ಆರ್ ನಾಟ್. ಸೊ ಚೆಕಿಂಗ್ whether stack is empty or not. ಅಂದ್ರೆ ಆ ಸ್ಟ್ಯಾಕ್ ಅಲ್ಲಿ ಇರುವಂತ ಸ್ಟ್ಯಾಕ್ ಎಂಟಿ ಆಗಿದೆ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಈ ಫಂಕ್ಷನ್ ನಾವು ಯೂಸ್ ಮಾಡ್ತೀವಿ. ಏನು, ಈಸ್ ಎಂಟಿ. ಈಸ್ ಎಂಟಿ ಅಂತ ಕೊಟ್ರೆ ಇದು ಚೆಕಿಂಗ್ ವೆದರ್ ದ ಸ್ಟ್ಯಾಕ್ ಈಸ್ ಎಂಟಿ ಆರ್ ನಾಟ್. ನೆಕ್ಸ್ಟ್ ಸೈಜ್. It gives the size of the stack or it returns the number of the data element in a stack. Stack ಅಲ್ಲಿ ಎಷ್ಟು ಡೇಟಾ ಎಲಿಮೆಂಟ್ ಇದೆಯೋ ಅದನ್ನ ರಿಟರ್ನ್ ಮಾಡುತ್ತೆ. ರಿಟರ್ನ್ ನಂಬರ್ ಆಫ್ ಐಟಮ್ in stack, which means it return the how many data element are stored in the stack. Here 0 1 2 3 4 5. So 5 data elements stored in this stack. It return that 5 elements are stored in this stack. ಈ stack ಅಲ್ಲಿ 5 elements store ಆಗಿದೆ ಅಂತ ಏನು ಮಾಡುತ್ತೆ, ರಿಟರ್ನ್ ಮಾಡುತ್ತೆ. ಅಂದ್ರೆ ಸೈಜ್ ನ ರಿಟರ್ನ್ ಮಾಡುತ್ತೆ. 0 1 2 3 4 ಅಂದ್ರೆ ಇದು ಸೈಜ್ ಏನು ಬರುತ್ತೆ, 4 ಬರುತ್ತೆ. ಇದು ಆಸ್ ಯೂಶುವಲ್ ನಿಮ್ಗೆ ಗೊತ್ತಲ್ಲ, they always started from 0 and ended with the before the number of the element. ಅಲ್ವಾ, ನಂಬರ್ ಆಫ್ ಎಲಿಮೆಂಟ್ ಇಂದ ಒಂದು ಕಮ್ಮಿನ ಪ್ರೆಸೆಂಟ್ ಮಾಡುತ್ತೆ. ಇದರಲ್ಲಿ ನೀವು ಅರೇಸ್ ಅಲ್ಲಿ ನೋಡಿದ್ರಲ್ಲ ಅದೇ ಕಾನ್ಸೆಪ್ಟ್. ಸೊ ದೀಸ್ ಆರ್ ದ ಆಪರೇಷನ್ ಆಫ್ ದ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಅಲ್ಲಿ ಏನೇನು ಆಪರೇಷನ್ ಬರುತ್ತೆ, ವೆರಿ ಫಸ್ಟ್ ಒನ್ ಇಸ್ ದ ಸ್ಟ್ಯಾಕ್, ದಟ್ ಇಸ್ ಯೂಸ್ಡ್ ಟು ಕ್ರಿಯೇಟಿಂಗ್ ದ ಸ್ಟ್ಯಾಕ್. ನೆಕ್ಸ್ಟ್ ಒನ್ ದ push item, which means you are inserting the data element into a stack. Then pop, we are remove or deleting the data element from the stack. And p, so it does not remove the data element but it return the data element position in the stack. And is empty, it is checked whether the stack is empty or not. And size, it will return the how many data elements are stored in the
ಅದನ್ನ ರಿಟರ್ನ್ ಮಾಡಬೇಕು. ದಿಸ್ ಆರ್ ದ ಆಪರೇಷನ್ ಆಫ್ ದ ಸ್ಟ್ಯಾಕ್. ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. So just you remember this, what are the operation that are under in a stack. Stack ಅಲ್ಲಿ ಏನೇನು ಆಪರೇಷನ್ ಇದೆ ಅನ್ನೋದನ್ನ ಜಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಇದನ್ನ 2 ಅಥವಾ 3 ಮಾರ್ಕ್ಸ್ ಕೇಳುವಂತ ಚಾನ್ಸ್ ಇದೆ. ನಿಮಗೆ ಈ ಚಾಪ್ಟರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಕಂಪ್ಲೀಟ್ ಆಗಿ ಸಿಲೆಬಸ್ ನ ನೋಡಿದ್ರೆ ದಿಸ್ ಚಾಪ್ಟರ್ ಹ್ಯಾಸ್ ದ ಹೈಯೆಸ್ಟ್ ಮಾರ್ಕ್ಸ್. ದಿಸ್ ಚಾಪ್ಟರ್ ಅಕ್ವೈರ್ ದ ಹೈಯೆಸ್ಟ್ ಮಾರ್ಕ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್ ಬೋರ್ಡ್. ಸೊ ಎಕ್ಸಾಮಿನೇಷನ್ ಬೋರ್ಡ್ ಅಲ್ಲಿ ಈ ಚಾಪ್ಟರ್ ಇಂದ ಜಾಸ್ತಿ ಮಾರ್ಕ್ಸ್ ಎಕ್ಸಾಮ್ ನಲ್ಲಿ ಕೇಳುವಂತ ಚಾನ್ಸಸ್ ಜಾಸ್ತಿ. 1 ಮಾರ್ಕ್ಸ್ ಕೇಳ್ತಾರೆ, 2 ಮಾರ್ಕ್ಸ್ ಅಂಡ್ 3 and 5 ಮಾರ್ಕ್ಸ್ ಅಷ್ಟರಲ್ಲೂ ಕೇಳ್ತಾರೆ. ಇಟ್ ಮೇ ಬಿ ಆಸ್ ಫಾರ್ 3 ಮಾರ್ಕ್ಸ್ ಆರ್ 2 ಮಾರ್ಕ್ಸ್. ಗೊತ್ತಾಯ್ತಲ್ಲ? ಇದರಲ್ಲಿ ಈ ಕಾನ್ಸೆಪ್ಟ್ ಏನು ಕಷ್ಟ ಇದೆ ಅಥವಾ ಈ ಕಾನ್ಸೆಪ್ಟ್ ಈಸಿ ಇದೆ ಅಂತ ಯಾವುದೂ ಬಿಡೋಂಗಿಲ್ಲ, ಎಲ್ಲಾನು ಓದಬೇಕು. ಯಾಕಂದ್ರೆ ವಿ ಕಾಂಟ್ ಗೆಸ್ ದಟ್ ವಿಚ್ ಕ್ವಶನ್ ದೇ ಮೇ ಆಸ್ಕ್. ಸೊ ಯಾವ ಕ್ವಶನ್ ಅವ್ರು ಕೇಳ್ಬೋದು ಅಂತಾನು ಗೆಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಕಾನ್ಸೆಪ್ಟ್ ಈ ಚಾಪ್ಟರ್ ಇರೋ ಎಲ್ಲ ಕಾನ್ಸೆಪ್ಟ್ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕ್ವಶನ್ ಇಂದ ಹಿಡಿದು 5 ಮಾರ್ಕ್ಸ್ ತನಕನೂ ಎಲ್ಲ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಸ್ಟ್ಯಾಕ್ ಕೇಳ್ತಾರೆ, ಇಲ್ಲ ಕ್ಯೂ ಕೇಳ್ತಾರೆ, ಇಲ್ಲ ಅರೇಸ್ ಕೇಳ್ತಾರೆ, ಇಲ್ಲಾಂದ್ರೆ ವೆರಿ ಫಸ್ಟ್ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು ಕೇಳ್ತಾರೆ ಅಂತ ನಾವು ಗೆಸ್ಸೇ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲವೂ ಇಂಪಾರ್ಟೆಂಟ್. ಸೊ ಈ ಚಾಪ್ಟರ್ ಇಂದ ನಿಮಗೆ ಗೊತ್ತಾನೆ 14 ಮಾರ್ಕ್ಸ್ ಬರುತ್ತೆ. ಕಂಟೆಂಟ್ ಇಟ್ ಅಕ್ವೈರ್ 14 ಮಾರ್ಕ್ಸ್. ಸೊ ಇದೊಂದು ಚಾಪ್ಟರ್ ಇಂದಾನೆ 14 ಮಾರ್ಕ್ಸ್ ಬಂದಿದೆ. ಕಂಪ್ಲೀಟ್ ಸಿಲೆಬಸ್ ನೋಡಿದ್ರೆ ಇದೊಂದರಲ್ಲೇ ಹೈಯೆಸ್ಟ್ ಮಾರ್ಕ್ಸ್ ಅಕ್ವೈರ್ ಆಗಿರೋದು. ಬೇರೆ ಎಲ್ಲದರಲ್ಲೂ 9, 8, 4, 5 ಆ ಥರ ಡಿಫ್ರೆನ್ಶಿಯೇಟ್ ಆಗಿದೆ. ಬಟ್ ಇದೊಂದೇ ಚಾಪ್ಟರ್ ಇಂದ ನಿಮಗೆ 14 ಮಾರ್ಕ್ಸ್ ಬರುತ್ತೆ. ನೀವೆಲ್ಲರೂ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಕರೋ ಆಗ್ಬಿಟ್ರೆ ಸೊ 14 ಮಾರ್ಕ್ಸ್ ನಿಮ್ಮ ಕೈಲಿದ್ದಂಗೆ ಆರಾಮಾಗಿರ್ಬೋದು. ಬಟ್ ಇಟ್ ಮೇ ಬಿ ಅಂಡರ್ಸ್ಟ್ಯಾಂಡ್ ಟು ವೆರಿ ಈಸಿ. ಅರ್ಥ ಮಾಡ್ಕೊಳ್ಳೋದಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ, ತುಂಬ ಈಸಿ ಇದೆ. ಬಟ್ ಅಲ್ಗೋರಿದಮ್ ಅಂತ ಬಂದಾಗ ಯು ಶುಡ್ ಲರ್ನ್ ಇಟ್ ಪ್ರಾಪರ್ಲಿ. ಬಟ್ ಅದನ್ನು ನೀವು ಕಲೀಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು, ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳೇಬೇಕು. 5 ಮಾರ್ಕ್ಸ್ ಬೇಕಲ್ವಾ? 5 ಮಾರ್ಕ್ಸ್ ಬೇಕು ಅಂದರೆ ನೀವು ಅಲ್ಗೋರಿದಮ್ ಓದಲೇಬೇಕು. ಇದರಲ್ಲೂ ಅಷ್ಟೇ. ಈಗ ನೆಕ್ಸ್ಟ್ ಬರುತ್ತೆ ಇನ್ಸರ್ಷನ್, ಒಂದು ಅಲ್ಗೋರಿದಮ್, ಅಗೇನ್ ಡಿಲಿಷನ್. ಸೊ ವೆಂಟ್ ಥ್ರೂ ದ ಅಬೌಟ್ 6 or 5 ಅಲ್ಗೋರಿದಮ್ಸ್ ಇನ್ ಆನ್ ಅರೇ ಅಲ್ವಾ? ಅರೇಲಿ ನೀವು ಆಲ್ರೆಡಿ ನೋಡಿದ್ದೀರಾ ಎಷ್ಟು ಅಲ್ಗೋರಿದಮ್ಸ್ ಇದೆ, ಅದನ್ನೆಲ್ಲ ನೀವು ಆಲ್ರೆಡಿ ಕೇಳಿದ್ದೀರಾ, ಕಲ್ತಿದ್ದೀರಾ. ಬಟ್ ಫ್ರಮ್ ಟುಡೇ ಸೊ ಯು ಆರ್ ಗೋಯಿಂಗ್ ದ ನ್ಯೂ ಕಾನ್ಸೆಪ್ಟ್, ದೇರ್ ಇಸ್ ಅ ನ್ಯೂ ಅಲ್ಗೋರಿದಮ್. You should going to learn this also with the previous one. So previous ಜೊತೆಗೆ ಇದನ್ನು ಸಹ ನೀವು ಏನು ಮಾಡಬೇಕು, ಕಲಿತಾ ಹೋಗ್ಬೇಕು. We'll see the first algorithm, that is how you are insert the element in a stack. ನಿಮಗೆ ಆಗಲೇ ನಾನು ತೋರಿಸ್ತೀನಿ ಹೆಂಗೆ ಇನ್ಸರ್ಟ್ ಮಾಡ್ತೀವಿ ಡೇಟಾ ಎಲಿಮೆಂಟ್ ಅಂತ. ಸೊ ಅದನ್ನೇ ಈಗ ಅಲ್ಗೋರಿದಮ್ ಅಲ್ಲಿ ತೋರಿಸ್ತೀನಿ, ಅಲ್ಗೋರಿದಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. So here push operation which means you are inserting a data element. Push operation ಅಂದ್ರೇನು? ಇನ್ಸರ್ಷನ್ ಆಗ್ತಿದೆ ಅಂತ ಅರ್ಥ. ನಾನು ಆಲ್ರೆಡಿ ಇನ್ಸರ್ಟ್ ದ ಡೇಟಾ ಎಲಿಮೆಂಟ್ ಇಂಟು ಅ ಸ್ಟ್ಯಾಕ್ ಅಂದ ತಕ್ಷಣ ನೀವು ಏನು ಅರ್ಥ ಮಾಡ್ಕೋಬೇಕು, ಅದು ಪುಷ್ ಆಪರೇಷನ್. ಸೊ ಎಕ್ಸಾಂಪಲ್ ಯಾವ ಥರ ಕೇಳ್ತಾರೆ ಅಂದರೆ, ಸೊ ವಾಟ್ ಆರ್ ದ 2 ಆಪರೇಷನ್ ಮೇಜರ್ಲಿ ಯೂಸ್ಡ್ ಇನ್ ಸ್ಟ್ಯಾಕ್ ಅಂತ ಕೇಳ್ತಾರೆ. ಸೊ ಅದ್ರಲ್ಲಿ ಯಾವ್ಯಾವ ಆಪರೇಷನ್ ಬರುತ್ತೆ? ಪುಷ್ ಅಂಡ್ ಪಾಪ್. ಸೊ ಅದೆಲ್ಲ ಅದು ಕೇಳಿದ್ಮೇಲೆ ಏನು ಮಾಡ್ತಾರೆ, ಎಕ್ಸ್ಪ್ಲೈನ್ ದೋಸ್ ಅಂದರೆ ನೀವು ಪುಷ್ ಆಪರೇಷನ್ ಅಲ್ಗೋರಿದಮ್ ಬರಬೇಕು, ಹೇಗೆ ಪಾಪ್ ಆಪರೇಷನ್ ಅಲ್ಗೋರಿದಮ್ ಬರಬೇಕು. ಅಂದರೆ ನಾನು ನಿಮಗೆ ಪ್ರೀವಿಯಸ್ ಅಲ್ಲೆಲ್ಲ ಹೆಂಗೆ ತೋರಿಸ್ತಾ ಇದ್ದೇನೆ, ಇನ್ಸರ್ಟಿಂಗ್ ದ ಡೇಟಾ ಎಲಿಮೆಂಟ್ ಇನ್ ಆನ್ ಅರೇ ಅನ್ನೋ ಥರ ತೋರಿಸ್ತಿದೆ. ಡಿಲಿಷನ್ ಆಫ್ ದ ಡೇಟಾ ಎಲಿಮೆಂಟ್ ಇನ್ ಆನ್ ಅರೇ ಅಂತ ತೋರಿಸ್ತಾ ಇದೆ. ಬಟ್ ಹಿಯರ್ ಐ ಆಮ್ ಶೋಯಿಂಗ್ ದ ಇನ್ಸರ್ಟಿಂಗ್ ಎಲಿಮೆಂಟ್ ಆಸ್ ಎ ಪಾಪ್ ಆಪರೇಷನ್, ಡಿಲೀಟಿಂಗ್ ಎಲಿಮೆಂಟ್ ಆಸ್ ಅ ಪಾಪ್ ಆಪರೇಷನ್ ಫಾರ್ ಡಿಲೀಟಿಂಗ್ ಆ್ಯಂಡ್ ಪುಷ್ ಆಪರೇಷನ್ ಫಾರ್ ಇನ್ಸರ್ಷನ್.
ಅಲ್ಗಾರಿದಮ್ ಫಾರ್ ಪುಷ್ ಆಪರೇಷನ್. ನಿಮ್ಗೆ ಆಲ್ರೆಡಿ ನಾ ಏನು ಹೇಳಿದೆ ಅಂದರೆ n-1 ಇದ್ರೆ ಎಂಟಿ ಅಂತ ಅರ್ಥ ಅಲ್ವಾ. ಸೊ ವಿಚ್ ಮೀನ್ಸ್ ಎಂಟಿ, ಸಾರಿ ಇಟ್ ಇಸ್ ನಾಟ್ ಎಂಟಿ, ಇಟ್ ಇಸ್ ಅ ಫುಲ್. n-1 ಅಂದರೆ ಫುಲ್, ನಲ್ ಅಂತ ಇದ್ರೆ ಎಂಟಿ. ಚೇಂಜ್ ಮಾಡ್ಕೊಳ್ಳಿ. ಸೊ n-1 ಅಂತ ಇದ್ರೆ ಇಟ್ ಇಸ್ ಅ ಫುಲ್, ಯಾಕೆಂದರೆ ನಂಬರ್ ಆಫ್ ದ ಡೇಟಾ ಎಲಿಮೆಂಟ್ 5 ಇದ್ರೆ ಅದ್ರಲ್ಲಿ ಏನು ಮಾಡುತ್ತೆ, -1 ಅಂದರೆ -1 4 ಒಂದು ಸೈಜ್ ತೋರಿಸುತ್ತೆ, ಅಂದರೆ ಕಂಪ್ಲೀಟಾಗಿ ಅದು ಸೈಜ್ನ ತೋರಿಸುತ್ತೆ. ಸೊ ಅದೇ ಥರ ಇಲ್ಲೂ ಅಷ್ಟೇ ಸ್ಟ್ಯಾಕಲ್ಲಿ ಈಗ ನಂಬರ್ ಆಫ್ ಸ್ಟ್ಯಾಕ್ ಇದರಲ್ಲಿ ನಾನು ಡೇಟಾ ಎಲಿಮೆಂಟ್ನ ಸ್ಟೋರ್ ಮಾಡ್ತಿದ್ದೀನಿ ಇಲ್ಲಿ ಅಂದರೆ ಅದ್ರದ್ದು ಕಂಪ್ಲೀಟ್ ಸೈಜ್ -1 ಅಂದರೆ 0 1 2 3. ಈಗ 0 1 2 3 4 ಇಸ್ ದ ಕಂಪ್ಲೀಟ್ ಸೈಜ್, ಬಟ್ ಹಿಯರ್ ದಿ ಇಂಡೆಕ್ಸ್ ಇಂಡಿಕೇಟೆಡ್ ಟು 3 ಅಲ್ವಾ. ಸೊ ಅದಕ್ಕೋಸ್ಕರ ನಾವು n-1 ಹಾಕ್ತೀವಿ. ಸೊ n-1 ಅಂತ ಇದ್ರೆ ಫುಲ್ಲು, ನಲ್ ಅಂತ ಇದ್ರೆ ಎಂಟಿ. ಸಾರಿ, ಐ ಹ್ಯಾವ್ ಮಿಸ್ ದಿಸ್ ಒನ್ ಇನ್ ದ ಪ್ರೀವಿಯಸ್ ಟಾಪಿಕ್. ಓಕೆ, ಸೊ ಕಮ್ ಟು ದ ಅಲ್ಗಾರಿದಮ್. ಸೊ ಫಸ್ಟ್ ಏನು ಮಾಡ್ತೀವಿ, ಪುಷ್. ವಿ ಆರ್ ಡೂಯಿಂಗ್ ದ ಪುಷ್ ಆಪರೇಷನ್ ಹಿಯರ್, ದಟ್ಸ್ ವೈ ಐ ಆಮ್ ರಿಟನ್ ಹಿಯರ್ ಪುಷ್. And the parameter, what are the parameter I am sending? Stack, top and item. So what is the meaning of stack? We are creating the new stack. Stack anta kodtidivi andre it is creating a new stack. Top antandre we need to top element alva. ನಾವು ಅಲ್ಲಿ ಟಾಪ್ ನ ತೋರಿಸಬೇಕು, ನಾನು ಎಲ್ಲಿ ಡೇಟಾ ಎಲಿಮೆಂಟ್ ಇನ್ಸರ್ಟ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ನಾವು ಟಾಪ್ ತೋರಿಸಬೇಕು. ಮತ್ತೆ ಐಟಮ್ ಇನ್ ದ ಸೆನ್ಸ್ ವಿಚ್ ಡೇಟಾ ಎಲಿಮೆಂಟ್ ಯು ಆರ್ ಗೋಯಿಂಗ್ ಟು ಇನ್ಸರ್ಟ್, ಅಂದರೆ ಯಾವ ಎಲಿಮೆಂಟ್ ನೀವು ಸ್ಟೋರ್ ಮಾಡ್ತಿದ್ದೀವಿ ಅನ್ನೋದಕ್ಕೋಸ್ಕರ ಒಂದು ಐಟಮ್. ಸೊ ದಿಸ್ ಆರ್ ದ ಪ್ಯಾರಾಮೀಟರ್ ವಿ ಆರ್ ಸೆಂಡಿಂಗ್ ಇನ್ ದ ಪುಷ್ ಆಪರೇಷನ್. ಸೊ ಅದನ್ನ ನೀವು ಬರಿಬೇಕು. ನಾವು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ನಾ ಏನು ಇಲ್ಲಿ ಬರಿತೀನಿ ಅದನ್ನು ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಸ್ಟ್ಯಾಕ್ ಅಂತಂದ್ರೆ ಏನು ಮಾಡ್ತೀರಾ, ಕ್ರಿಯೇಟಿಂಗ್ ಎ ನ್ಯೂ ಸ್ಟ್ಯಾಕ್. ಟಾಪ್ ಅಂದರೆ ಇಟ್ ಈಸ್ ಇಂಡಿಕೇಟಿಂಗ್ ದ ಟಾಪ್ ಆಫ್ ದ ಎಲಿಮೆಂಟ್. ಐಟಮ್ ವಿಚ್ ಮೀನ್ಸ್ ಯು ಆರ್ ಗೋಯಿಂಗ್ ಟು ಇನ್ಸರ್ಟ್ ದ ಡೇಟಾ ಎಲಿಮೆಂಟ್ into stack. ಓಕೆ, ಯಾವ್ದು ದ ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಾವು ಡೇಟಾನ ಇನ್ಸರ್ಟ್ ಮಾಡೋದಕ್ಕಾಗಲಿ ಇಲ್ಲ ಡಿಲೀಟ್ ಮಾಡೋದಕ್ಕೆ ಹೋಗಲಿ ಫಸ್ಟ್ ನಾವು ಏನು ಮಾಡಬೇಕು, ಸ್ಟ್ಯಾಕ್ ಏನಾಗಿದೆ, ಎಂಟಿ ಆಗಿದೆಯಾ ಅಥವಾ ಫುಲ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಸೊ ಹಿಯರ್ ವಿ ಆರ್ ಇನ್ಸರ್ಟಿಂಗ್ ದ ಡೇಟಾ ಎಲಿಮೆಂಟ್ ಅಲ್ವಾ. ಡೇಟಾ ಎಲಿಮೆಂಟ್ನ ಸ್ಟ್ಯಾಕಿಗೆ ಇನ್ಸರ್ಟ್ ಮಾಡ್ತಿರೋದ್ರಿಂದ ನಾವು ಏನು ಚೆಕ್ ಮಾಡಬೇಕಾಗುತ್ತೆ, ನೀವೀಗ ಡಬ್ಬಿಗೆ ಏನಾದ್ರು ಹೊಸ ತುಂಬಬೇಕಾದ್ರೆ ಫಸ್ಟ್ ಏನು ಚೆಕ್ ಮಾಡ್ತೀರಾ, ಆ ಡಬ್ಬಿ ಖಾಲಿ ಇದೆಯಾ ಅಂತ ಚೆಕ್ ಮಾಡ್ತೀರಾ. ಫುಲ್ ಆಗಿದೆಯಾ ಅಂತ ಚೆಕ್ ಮಾಡಲ್ಲ, ಖಾಲಿ ಇದೆಯಾ ಅಂತ ಚೆಕ್ ಮಾಡ್ತೀರಾ. ಅದೇ ಥರ ಇಲ್ಲಿ ನಾನು ಡೇಟಾ ಎಲಿಮೆಂಟ್ನ ಸ್ಟ್ಯಾಕ್ ಒಳಗೆ ಇನ್ಸರ್ಟ್ ಮಾಡಬೇಕು ಅಂದರೆ ಆ ಸ್ಟ್ಯಾಕ್ ಫಸ್ಟ್ ಎಂಟಿ ಆಗಿದೆಯಾ ಅಂತ ಚೆಕ್ ಮಾಡಬೇಕು, ಇಲ್ಲ ಓವರ್ಫ್ಲೋ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಎರಡು ಕಂಡೀಷನಲ್ಲಿ ಯಾವ್ದಾದ್ರು ಒಂದು ಚೆಕ್ ಮಾಡಿದ್ರು ನಡೆಯುತ್ತೆ. ಸೊ ಅಂದರೆ ನಾನು ಇಲ್ಲಿ ಏನು ಮಾಡ್ತೀನಿ, ತುಂಬಿದೆ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಸೊ ದಟ್ಸ್ ಐ ಆಮ್ ಟೇಕಿಂಗ್ ದ ಇಫ್ ಕಂಡೀಷನ್. ಇಫ್ ಟಾಪ್ ಈಸ್ ಈಕ್ವಲ್ ಟು n-1, ನಿಮ್ಗೆ ಆಲ್ರೆಡಿ ಹೇಳಿದೆ n-1 ಅಂತ ಇದ್ರೇನು ಫುಲ್ ಅಂದರೆ ಓವರ್ಫ್ಲೋ ಆಗ್ತಿದೆ, ಅಂದರೆ ಡಬ್ಬ ತುಂಬಿದೆ ಅಂತ, ವಿಚ್ ಮೀನ್ಸ್ ಸ್ಟ್ಯಾಕ್ ಇಸ್ completely filled with the data element anta. So if the top is equal to n-1, then ಏನಂತ ಪ್ರಿಂಟ್ ಆಗುತ್ತೆ, ಸ್ಟ್ಯಾಕ್ ಇಸ್ ಫುಲ್ ಆರ್ ಓವರ್ಫ್ಲೋ ಅಂತ ಆಗಿ ಅಲ್ಲೇ ಎಕ್ಸಿಟ್ ಆಗುತ್ತೆ. ಮುಂದಕ್ಕೆ ಅದು ಸ್ಟೆಪ್ ಹೋಗೋದಿಲ್ಲ. ಯಾವಾಗ ಈ ಕಂಡೀಷನ್ ಟ್ರೂ ಆದರೆ, ಈ ಕಂಡೀಷನ್ ಟ್ರೂ ಆದರೆ ಇಫ್ ಟಾಪ್ ಇಸ್ ಈಕ್ವಲ್ ಟು n-1 ಅಂತ ಟ್ರೂ ಆದರೆ, ಯಾವಾಗ ಅದು ಟ್ರೂ ಆಗೋದು ಅಂದರೆ, ಸೊ ಕನ್ಸಿಡರ್ ದಿಸ್ ದ ಸ್ಟ್ಯಾಕ್ ಹಿಯರ್, ದಿಸ್ ದ ಸ್ಟ್ಯಾಕ್ ಹಿಯರ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಇಲ್ಲಿ 2 4 6 7 this become a top now. So illenaitu, this is the index value 0 1 2 3. okay, so n the number of the data element estide 1 2 3 4 alva. 4 minus 1 andre n minus 1 estayitu, ide n-1 andre ಇಲ್ಲಿ 3 ಆಯ್ತು. ಸೊ ಅಂದರೆ ಅಪ್ ಟು 3 ತನಕ ಆಲ್ರೆಡಿ ಫಿಲ್ ಆಗಿದೆ, ಇಲ್ಲಿ ಮೇಲೆ ಎಲ್ಲೂ ಪ್ಲೇಸ್ ಇಲ್ಲ ಸ್ಟ್ಯಾಕಲ್ಲಿ. ಸೊ ವಿಚ್ ಮೀನ್ಸ್ ಇಟ್ ಇಸ್ ಅ ಫಿಲ್ಡ್ ವಿತ್ ದ ಡೇಟಾ ಎಲಿಮೆಂಟ್ into ಸ್ಟ್ಯಾಕಿನ ಸ್ಟ್ಯಾಕ್ ಅಲ್ವಾ. ಅದೇ ಥರ ಮೀನಿಂಗು. ಸೊ ಅದೇ ಥರ ಅಂದರೆ ಕಂಪ್ಲೀಟಾಗಿ ಫಿಲ್ ಆಗಿದ್ರೆ ಅದೇನಾಗುತ್ತೆ, ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ಸ್ಟ್ಯಾಕ್ ಇಸ್ ಫುಲ್ ಆರ್ ಓವರ್ಫ್ಲೋ ಅಂತ. ಸೊ ಈಗ ನಿಮಗೆ ಅದೇ ಸ್ಟ್ಯಾಕ್ ಆಲ್ರೆಡಿ ತುಂಬೋಗಿದೆ ಡೇಟಾ ಎಲಿಮೆಂಟ್, ನೀವು ಇನ್ನು ಯಾವುದೇ ಡೇಟಾ ಎಲಿಮೆಂಟ್ ಅದ್ರ ಜೊತೆಗೆ ಆ್ಯಡ್ ಮಾಡೋದಕ್ಕಾಗಲ್ಲ, ಹೊಸದಾಗಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ ಅಂತ ತೋರಿಸುತ್ತೆ. ಅಲ್ಲಿಂದ ಈಗ ಮುಂದಕ್ಕೆ ಹೋಗೋದೇ ಇಲ್ಲ, ಯಾಕೆಂದರೆ ಜಾಗ ಇಲ್ಲ ಅಂದಮೇಲೆ ಅದು ಮುಂದೆ ಹೆಂಗೆ ಡೇಟಾನ ಇನ್ಸರ್ಟ್ ಮಾಡುತ್ತೆ ಅಲ್ವಾ. ಯಾವಾಗ ಈ ಕಂಡೀಷನ್ ಟ್ರೂ ಆಗುತ್ತೋ ಆ ಸ್ಟೇಟ್ಮೆಂಟ್ ಬರುತ್ತೆ. ಇನ್ ಕೇಸ್ ಈ ಟಾಪ್ ಇಸ್ ಈಕ್ವಲ್ ಟು n-1 ಈ ಕಂಡೀಷನ್ ಟ್ರೂ ಆಗಲಿಲ್ಲ ಅಂದರೆ ಇಟ್ ವಿಲ್ ಮೂವ್ ಟು ಅ ನೆಕ್ಸ್ಟ್ ಡೇಟಾ ಎಲ್ಲಿಗೆ ಇಲ್ಲಿಗೆ. ಸೊ ಇವಾಗ ಹಿಂಗೆ ವರ್ಕ್ ಆಗುತ್ತೆ. ಸೊ ಈಗ ಏನಂತ ಅನ್ಕೊಳ್ಳೋಣ, ಇವಾಗ ಸ್ಟ್ಯಾಕು ಎಂಟಿ ಆಗಿದೆ ಅನ್ಕೊಳ್ಳೋಣ, ಈ ಕಂಡೀಷನ್ ಫಾಲ್ಸ್ ಆಯಿತು ಅಂತ ಅನ್ಕೊಳ್ಳೋಣ ಅದು. ಸೊ ಅವಾಗ ಏನಾಗುತ್ತೆ, ಸ್ಟೆಪ್ 2 ಬರುತ್ತೆ. ಸ್ಟೆಪ್ 2 ಏನಾಗುತ್ತೆ, ಟಾಪ್ ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ 1. ಸೊ ಇನಿಷಿಯಲಿ ಟಾಪ್ ಎಲ್ಲಿರುತ್ತಪ್ಪ ಅಂದರೆ ಇಲ್ಲಿರುತ್ತೆ, ಅಂದರೆ -1 ಅಲ್ಲಿ ಎಲ್ಲಿರುತ್ತೆ, -1 ಇರುತ್ತೆ. ಬಿಕಾಸ್ ಇಲ್ಲಿಂದ ತಾನೇ 0 1 2 3 ಸ್ಟಾರ್ಟ್ ಆಗೋದು. ಸೊ ಅದಕ್ಕಿಂತ ಕೆಳಗೆ ಅಂತಾನೆ ಆಬ್ವಿಯಸ್ಲಿ ಮೈನಸ್ ವ್ಯಾಲ್ಯೂ. ಸೊ -1 ಇರುತ್ತೆ ಟಾಪ್ ಇನಿಷಿಯಲಿ, ಎಲ್ಲೂ ಯಾವಾಗ ಎಂಟಿ ಇದ್ದಾಗ ಅದು -1 ಇರುತ್ತೆ. ಅದು ಇಲ್ಲೇನು ಮಾಡುತ್ತೆ, ಟಾಪ್ ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ 1 ಅಂದರೆ ಇವಾಗ ಏನಾಯಿತು, -1 ಇಂದ ಟಾಪ್ ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ 1 ಅಂದರೆ ಟಾಪ್
ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ ಒನ್ ಅಂದ್ರೇನು, ಟಾಪ್ ಏನಿದೆ -1 ಈಗ +1 ಆಯ್ತು, ಇಲ್ಲಿ +1 ಇದೆಯಲ್ಲ ಅದೇ ಟಾಪ್ ವ್ಯಾಲ್ಯೂ ಏನಿದೆ ಇವಾಗ -1 ಇಲ್ಲಾಯ್ತು +1 ಆಯ್ತು. ಇವಾಗ ಏನಾಯ್ತು ವ್ಯಾಲ್ಯೂ -1 +1 ಅಂದ್ರೆ ವ್ಯಾಲ್ಯೂ ಏನು 0 ಅಲ್ವಾ. ಈಗ ಏನಾಯ್ತು ಟಾಪ್ ವ್ಯಾಲ್ಯೂ ಏನಾಯ್ತು ಈಗ 0 ಆಯ್ತು, ಅಂದ್ರೆ 0 ಎಲ್ಲಿದೆ ಇಲ್ಲಿದೆ. ಸೊ ನಾವು ಇಟ್ ಮೂವ್ ಟು ಅ 0th position, ಇಟ್ ಇಂಡಿಕೇಟಿಂಗ್ ದ 0th position. ಅರ್ಥ ಆಯ್ತಾ? ಏನಕ್ಕೆ ಅಂದ್ರೆ ಟಾಪ್ ಈಸ್ ಈಕ್ವಲ್ ಟು ಟಾಪ್ +1, ವೆರಿ ಫಸ್ಟ್ ಇನಿಷಿಯಲಿ ಟಾಪ್ ಅಲ್ಲಿ ಏನಿರುತ್ತೆ ವ್ಯಾಲ್ಯೂ ಏನು -1. ಸೊ ಅದಕ್ಕೆ ನಾನು ಇಲ್ಲಿ ಟಾಪ್ ವ್ಯಾಲ್ಯೂನ -1 ಅಂತ ತಗೋತೀನಿ, +1 ಇಲ್ಲೇ ಇದೆ. ಸೊ +1 -1 ಅಂದ್ರೆ ಅದು ವ್ಯಾಲ್ಯೂ ಏನಾಯ್ತು 0 ಆಯ್ತು. ಸೊ ಈಗ ಟಾಪ್ ಈಸ್ ಈಕ್ವಲ್ ಟು ಏನಾಯ್ತು 0 ಆಯ್ತು, ಅಂದ್ರೆ ಅಲ್ಲಿ ಏನಾಗುತ್ತೆ 0 ಎಲ್ಲಿ ಇಂಡಿಕೇಟ್ ಮಾಡ್ತಿದೆ ಟಾಪ್ ಅಲ್ಲಿಗೆ ಮೂವ್ ಆಗುತ್ತೆ. ಸೊ ನಾವು ಇಟ್ ಇಸ್ ಕಮ್ ಟು ಅ ಫಸ್ಟ್ ಪೊಸಿಷನ್. ಅಲ್ಲಿ ನೋಡುತ್ತೆ ಏನಾಗಿದೆ ಇಲ್ಲಿ ವ್ಯಾಲ್ಯೂ ಏನೂ ಇಲ್ಲ, ಡೇಟಾ ಎಲಿಮೆಂಟ್ ಏನೂ ಇಲ್ಲ, ಖಾಲಿದೆ. ಸೊ ಅಲ್ಲೇನು ಮಾಡುತ್ತೆ ಸ್ಟ್ಯಾಕ್ ಆಫ್ ಟಾಪ್ ಈಸ್ ಈಕ್ವಲ್ ಟು ಐಟಮ್. ಅಂದ್ರೆ ಏನಂತ ಸ್ಟ್ಯಾಕ್ ಆಫ್ ಟಾಪ್ ಅಂದ್ರೆ ಈಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ 7, 8, 11, 15. So I want added these elements. So now I want to add the first element, that is a 7. So here stack of the top value is to 0 is equal to item, which means the data element to be inserted, that is a 7. So andre stack of 0 ಅಲ್ಲಿ ಏನು ವ್ಯಾಲ್ಯೂ ಸ್ಟೋರ್ ಆಗಬೇಕು ಈಗ 7 ಅಲ್ಲಿ ಅಲ್ವಾ. ಸೊ ಈಗ ಸ್ಟ್ಯಾಕ್ ಆಫ್ 0 ಅಂದ್ರೆ ಏನು ಟಾಪ್ ವ್ಯಾಲ್ಯೂ ಎಲ್ಲಿ ಇಂಡಿಕೇಟ್ ಮಾಡ್ತಿದೆ 0 ಅಲ್ಲಿ ಇಂಡಿಕೇಟ್ ಮಾಡ್ತಿದೆ, ಪ್ಲೇಸ್ ಏನಾಗಿದೆ ಖಾಲಿ ಇದೆ, ಈ 7 ಏನಾಗುತ್ತೆ ಇಲ್ಲಿ ಆಡ್. ಗಾಟ್ ಇಟ್? ಸೊ ದಟ್ ಇಸ್ ದ ಲಾಜಿಕ್ ಆಫ್ ದಿಸ್. ಸ್ಟ್ಯಾಕ್ ಆಫ್ ಟಾಪ್ ಇಸ್ ಈಕ್ವಲ್ ಟು ಐಟಮ್ ಅಂದ್ರೆ ಆ ಟಾಪ್ ವ್ಯಾಲ್ಯೂ ಏನಾಗ್ತಿದೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಯ್ತಾ. ಅಗೇನ್ ಇಲ್ಲಿ ರಿಟರ್ನ್ ಅಂತ ಇದೆ ನೋಡಿ, ಈ ರಿಟರ್ನ್ ಅಂದ್ರೆ ಅಗೇನ್ ಏನ್ ಬರುತ್ತೆ ಇಲ್ಲೇ ಬರುತ್ತೆ, ವೆರಿ ಫಸ್ಟ್ ಸ್ಟೆಪ್ ಬರುತ್ತೆ. ಅಗೇನ್ ಈಗ ಟಾಪ್ ಏನಾಗಿದೆ ಟಾಪ್ ವ್ಯಾಲ್ಯೂ ಎಷ್ಟು ಇವಾಗ 0 ಅಲ್ವಾ, +1 ಹಂಗೆ ಇದೆ. 0 +1 ಅಂದ್ರೆ ವ್ಯಾಲ್ಯೂ ಏನಾಯ್ತು ಇಲ್ಲಿ 1 ಆಯ್ತು ಅಲ್ವಾ. 1 ಆದಾಗ ಈ ಟಾಪ್ ವ್ಯಾಲ್ಯೂ ಏನಾಗುತ್ತೆ ಅಗೇನ್ ಇಲ್ಲಿ ಇನ್ಕ್ರೀಸ್ ಆಗುತ್ತೆ, ಟಾಪ್ ವ್ಯಾಲ್ಯೂ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ, ಯಾಕೆಂದ್ರೆ ಈ ಬರೋ ವ್ಯಾಲ್ಯೂ ಇಲ್ಲಿ ಟಾಪ್ಗೆ ಅಸೈನ್ ಆಗಿದೆ ಅಲ್ವಾ. ನೆಕ್ಸ್ಟ್ ಈ ಸ್ಟೆಪ್ ಬರುತ್ತೆ ಸ್ಟ್ಯಾಕ್ ಆಫ್ ಟಾಪ್ ಇಸ್ ಈಕ್ವಲ್ ಟು ಐಟಮ್. ಈಗ ಸ್ಟ್ಯಾಕ್ ಆಫ್ ಟಾಪ್ ವ್ಯಾಲ್ಯೂ ಎಷ್ಟು ಇಲ್ಲಿ 1 ಅಲ್ವಾ, ಸ್ಟಾಕ್ ಆಫ್ ಟಾಪ್ ವ್ಯಾಲ್ಯೂ 1. ನೆಕ್ಸ್ಟ್ ಯಾವ ಎಲಿಮೆಂಟ್ ಆಡ್ ಮಾಡಬೇಕು ಅದನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಅಂದ್ರೆ the number data element 8 should be saved in the stack of top value, that is 1. So ಈಗ 1 ಬಂತು, ನೆಕ್ಸ್ಟ್ ವ್ಯಾಲ್ಯೂ ಏನು 8 ಗೆ ಸೇವ್ ಆಯ್ತು, 8 ಸೇವ್ ಆಯ್ತು, ಅಗೇನ್ ರಿಟರ್ನ್ ಆಗುತ್ತೆ. ಸೊ ನೆಕ್ಸ್ಟ್ ಟಾಪ್ ವ್ಯಾಲ್ಯೂ ಎಷ್ಟು ಇದೆ ಈಗ 1 ಇದೆ, 1 + 1 that is a 2. ಸೊ now top value is a 2. ಸೊ now remove 2 ಅಂದ್ರೆ ಟಾಪ್ ಆಫ್ ವ್ಯಾಲ್ಯೂ ನಾನು 2 ಲಿ ಏನು ಸೇವ್ ಮಾಡಬೇಕು ಅನ್ಕೊಂಡಿದ್ದೀನಿ 11. ಇದು ಯೂಸರ್ ಕೊಡೋದು, ಇದು we are giving the data element to be insert. ಬಟ್ ಅದ್ರ ಒಳಗೆ ನಾವು ಕೊಡ್ತಾ ಈಗ ಈ ವ್ಯಾಲ್ಯೂನ ನಾನು ಕೊಡ್ತಾ ಇದ್ದೀನಿ, ಇದೇನಾಗ್ತದೆ ಪೊಸಿಷನ್ ಜಾಸ್ತಿ ಆಗ್ತಾ ಅಲ್ಲಿ ಏನಾಗ್ತದೆ ಸೇವ್ ಆಗ್ತಾ ಇದೆ. ಸೊ ನಾವು ದಿ 11 ವಿಲ್ ಬಿ ಸ್ಟೋರ್ಡ್ ಇನ್ ದ ಪೊಸಿಷನ್ 2. ನಾವು ದ ಟಾಪ್ ಆಫ್ ದ ಸ್ಟ್ಯಾಕ್ ಇಸ್ 2 ಆಯ್ತಲ್ವಾ. ಸೊ ಇಲ್ಲಿಂದ ಇನ್ಕ್ರೀಸ್ ಆಗುತ್ತೆ, ಅರ್ಥ ಆಯ್ತಾ. ಅದೇ ತರ ನೆಕ್ಸ್ಟ್ ಪುನಃ ರಿಟರ್ನ್ ಆಗುತ್ತೆ, ಪುನಃ ಬರುತ್ತೆ ಟಾಪ್ ವ್ಯಾಲ್ಯೂ ಎಷ್ಟು ಇವಾಗ 2 + 1 is 3 ನಾವು ಅಲ್ವಾ. 3 ಬಂದ್ರೆ ಅಗೇನ್ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಸ್ಟ್ಯಾಕ್ ಆಫ್ ಟಾಪ್ ಇಸ್ ಈಕ್ವಲ್ ಟು ಐಟಮ್. ಸ್ಟ್ಯಾಕ್ ಆಫ್ ಟಾಪ್ ಎಷ್ಟು ಇವಾಗ 3, ಐಟಮ್ ಇಸ್ 15. ಸೊ ಈಗ ಟಾಪ್ ವ್ಯಾಲ್ಯೂ ಏನು ತೋರಿಸ್ತಿರುತ್ತೆ 3 ತೋರಿಸ್ತಾ ಇರುತ್ತೆ, 15 ನಾನು ಆಡ್ ಮಾಡ್ತೀನಿ 3. ಸೊ ದಿಸ್ ಇಸ್ ಹೌ ಯು ಆರ್ ಇನ್ಸರ್ಟಿಂಗ್ ದ ಡೇಟಾ ಎಲಿಮೆಂಟ್ ಇನ್ ಟು ಅ ಸ್ಟ್ಯಾಕ್. ಈ ಸ್ಟ್ಯಾಕ್ ಒಳಗೆ ಯಾವ ಥರ ನೀವು ಇನ್ಸರ್ಟ್ ಮಾಡ್ತೀರಾ ಅದಕ್ಕೆ ಏನಾಗುತ್ತೆ ಇದು ಆಲ್ಗರಿದಮ್. ಸೊ ಇದಾಯ್ತಲ್ವಾ. ನೆಕ್ಸ್ಟ್ ಇಲ್ಲಿ ಸ್ಟ್ಯಾಕ್ ಇಷ್ಟೇ ಫುಲ್ ಆಗೋಗಿದೆ, ಈಗ ನೆಕ್ಸ್ಟ್ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಚೆಕ್ ಮಾಡುತ್ತೆ 4 ಅಂತ ಬರುತ್ತೆ. ಬಟ್ ಇದು ನೀವು ಆಲ್ರೆಡಿ ನಾನು ನಿಮ್ಗೆ ಹೇಳಿದ ಏನಿದೆ ಇಲ್ಲಿ 4 - 1 is equal to 3 ಅಲ್ವಾ. ಸೊ ಇದನ್ನ ಚೆಕ್ ಮಾಡುತ್ತೆ ಯಾವಾಗ ಇಲ್ಲಿ 3 ಈ ಕಂಡೀಷನ್ ಪುನಃ ಏನು ಟಾಪ್ ಇಸ್ ಈಕ್ವಲ್ ಟು 3 ಬಂತಲ್ಲ, ಇವಾಗ ಟಾಪ್ ವ್ಯಾಲ್ಯೂ 3 ಬಂತು. ಸೊ ಈ ಕಂಡೀಷನ್ ಏನಾಯ್ತು ಅವಾಗ ಫಾಲ್ಸ್ ಆಗಿದ್ದು ಈಗ ಟ್ರೂ ಆಯ್ತು, ಆಗ ಇದನ್ನ ತೋರಿಸ್ತೀನಿ ಸ್ಟ್ಯಾಕ್ ಈಸ್ ಓವರ್ಫ್ಲೋ. ಹೇಗೆ ನೀವು ಇನ್ನು ಯಾವುದನ್ನೇ ಡೇಟಾ ಐಟಮ್ನ ಅಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ ಅಂತದ್ದು ನಿಮಗೆ ಡಿಸ್ಪ್ಲೇ ಮಾಡಿ. ಸೊ ದಿಸ್ ಈಸ್ ಹೌ ಯು ಆರ್ ಇನ್ಸರ್ಟಿಂಗ್ ದ ಡೇಟಾ ಎಲಿಮೆಂಟ್ ಇನ್ ಟು ಸ್ಟ್ಯಾಕ್ ಅಲ್ವಾ, ಅರ್ಥ ಆಯ್ತಾ. ಸೊ ಇದು ಅಲ್ಗರಿದಮ್ ಮಾಡಕ್ಕೆ ಈ ಸ್ಟೆಪ್ಸ್ ನೀವು ಬರೀಲೇಬೇಕು. ಅಲ್ಗರಿದಮ್ ಅಂದ್ರೆ ಈ ಅಲ್ಗರಿದಮ್ ಬರೆಯಕ್ಕೆ ಅಷ್ಟನ್ನ ಈಸಿ ಇದೆ, ಏನು ಜಾಸ್ತಿ ಏನಿಲ್ಲ. ಫಸ್ಟು ಏನೇನು ನಮಗೆ ಬೇಕು ಸ್ಟ್ಯಾಕ್ನ ಕ್ರಿಯೇಟ್ ಮಾಡ್ತೀವಿ, ಒಂದು ಟಾಪ್ ಐಟಮ್ ಬೇಕು, ಇನ್ನೊಂದು ಐಟಮ್ ಬೇಕು. ಅದಾದ್ಮೇಲೆ ಕಂಡೀಷನ್ ಚೆಕ್ ಮಾಡ್ತೀವಿ, ಏನು ಸ್ಟ್ಯಾಕ್ ಫುಲ್ ಆಗಿದೆಯಾ ಅಂತ. ಸೊ ಆ ಕಂಡೀಷನ್ ಏನಾದ್ರು ಟ್ರೂ ಆದರೆ ಅದು ಇಲ್ಲಿಗೆ ಸ್ಟಾಪ್ ಮಾಡುತ್ತೆ, ಫಾಲ್ಸ್ ಅಂದರೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬೇಕು ನಮಗೆ ಫಸ್ಟ್ ಇನಿಷಿಯಲಿ -1 ಇರೋದ್ರಿಂದ ಟಾಪ್ಗೆ ನಾವು ಏನು ಮಾಡ್ತೀವಿ ಟಾಪ್ ಇಸ್ ಈಕ್ವಲ್ ಟು ಟಾಪ್ +1 ತೋರ್ತೀವಿ. ಅಂದರೆ ನಾವು ಟಾಪ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಬೇಕಲ್ವ ಅದಕ್ಕೆ. ಅದಾದಮೇಲೆ ಸ್ಟ್ಯಾಕ್ ಆಫ್ ಟಾಪ್ ಅಂದರೆ ಆ ಟಾಪ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಸ್ಟ್ಯಾಕಲ್ಲಿರೋ ಆ ಟಾಪ್ ವ್ಯಾಲ್ಯೂಗೆ ಏನು ಮಾಡಬೇಕು ನಾವು ಹೊಸ ಐಟಮ್ನ ಆ್ಯಡ್ ಮಾಡಬೇಕು, ಅದಕ್ಕೆ ಇಸ್ ಈಕ್ವಲ್ ಟು ಐಟಮ್ ಬರುತ್ತೆ. ಅದಾದಮೇಲೆ ರಿಟರ್ನ್ ಅಂದರೆ ಅದು ಫಾರ್
ಸೊ ಎಲ್ಲಿ ತನಕ ಆಗುತ್ತೆ ಅಂದರೆ ಈ ಕಂಡೀಷನ್ ಟ್ರೂ ಆಗುತ್ತೆ, ಅಂದರೆ ಯಾವಾಗ ಈ ಕಂಡೀಷನ್ ಟ್ರೂ ಆಗುತ್ತೆ ಅದಕ್ಕೆ ಸ್ಟಾಪ್ ಮಾಡುತ್ತೆ, ಅದರಿಂದ ಎಕ್ಸಿಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ದ ಪುಷ್ ಆಪರೇಷನ್ ಹ್ಯಾವ್ ಡನ್ ಇನ್ ಅ ಸ್ಟ್ಯಾಕ್. ಓಕೆ, ಸ್ಟ್ಯಾಕ್ ಅಲ್ಲಿ ಯಾವ ತರ ಪುಷ್ ಆಪರೇಷನ್ ಆರ್ ಇನ್ಸರ್ಷನ್ ಆಪರೇಷನ್ ವರ್ಕ್ ಆಯ್ತು ಅಂತ. ಬಟ್ ನಾವಿಲ್ಲಿ ಇನ್ಸರ್ಷನ್ ಆಪರೇಷನ್ ಅಂತ ಹೇಳೋದೇ ಇಲ್ಲ, ಬಿಕಾಸ್ ವಿ ಆರ್ ಯೂಸಿಂಗ್ ದ ಪುಷ್ ಆಪರೇಷನ್. ನಿಮಗೆ ಅರ್ಥ ಆಗಬೇಕು ಏನಾದ್ರು ಪುಷ್ ಆಪರೇಷನ್ ಅಥವಾ ಪುಷ್ ಅನ್ನೋ ವರ್ಡ್ ಕೇಳ್ತಿದ್ದಂಗೆ ಅದು ಯಾವ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ, ಸ್ಟ್ಯಾಕ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಸೊ ವಿಲ್ ಸಿ ದ ಹೌ ವಿ ಆರ್ ಡಿಲೀಟಿಂಗ್ ದ ಡೇಟಾ ಎಲಿಮೆಂಟ್ ಇನ್ ಎ ಸ್ಟ್ಯಾಕ್. ಅಂದ್ರೆ ಯಾವ ತರ ನಾವು ಪಾಪ್ ಆಪರೇಷನ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಹೇಳಿದಿನಲ್ಲ ಗ್ರೂಪ್ ಅಲ್ಲಿ ಕೇಳಿ. ಸೊ ಒನ್ಸ್ ಐ ಹ್ಯಾವ್ ಡನ್ ದ ಕಂಪ್ಲೀಟ್ ದಿಸ್ ಚಾಪ್ಟರ್ ಐ ವಿಲ್ ಗಿವ್ ದ ನೋಟ್ಸ್ ಇನ್ ಅ ಗ್ರೂಪ್. ಅಂದ್ರೆ ಸಾಫ್ಟ್ ಕಾಪಿನ ನಾನು ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೀವಿ. ಓಕೆ, ವಿಲ್ ಸಿ ದ ನೌ ಪಾಪ್ ಆಪರೇಷನ್. Now we are seeing the how the pop operation is working. So here also I am taking stack top item. Same ide beku tane, ಈಗ ಹೆಂಗೆ ಇನ್ಸರ್ಟ್ ಮಾಡೋದಕ್ಕೆ ಏನೇನು ಬೇಕೋ ಅದೇ ತರ ಪಾಪ್ ಬೇಕು. Next we'll see how it is work. So this is the algorithm for pop operation. Same ಅದರಲ್ಲಿ ಹೇಗಿತ್ತು ಅದೇ ತರ ಇದೆ, ಸ್ವಲ್ಪ ಸ್ಲೈಟ್ ಆಗಿ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಪಾಪ್ ಅಲ್ಲಿ ನಮ್ಗೆ ಏನೇನು ಬೇಕು, ಸ್ಟ್ಯಾಕ್ ಬೇಕು, ಟಾಪ್ ಬೇಕು, ಐಟಮ್ ಬೇಕು. These three items we need in a pop operation, right? So next move to the first step one. Here condition is there, if top is equal to null, then print the stack is empty or underflow. ಸೊ ನಾವು ಪುಷ್ ಆಪರೇಷನ್ ಅಲ್ಲಿ ಏನ್ ಮಾಡಿದ್ವಿ, ಅದು ಫುಲ್ ಆಗಿದೆಯೋ ಇಲ್ವೋ ಅಂದ್ರೆ ಕಂಪ್ಲೀಟ್ ಆಗಿ ತುಂಬಿದೆಯೋ ಇಲ್ವೋ ಡಬ್ಬ, ಏನಕ್ಕೆ ಹೊಸ ಐಟಮ್ ತುಂಬಬೇಕು ಅಂತ ಚೆಕ್ ಮಾಡಿದ್ವಿ. ಇದರಲ್ಲಿ ಡಿಲೀಟ್ ಮಾಡ್ಬೇಕಾದ್ರೆ ಅಂದ್ರೆ ನೀವು ಒಂದು ಡಬ್ಬದಿಂದ ಅಲ್ಲಿರೋ ಐಟಮ್ ನ ತೆಗೆದಾಕ್ಬೇಕು ಅಂದ್ರೆ ಫಸ್ಟ್ ಡಬ್ಬದಲ್ಲಿ ಡೇಟಾ ಐಟಮ್ ಇರ್ಬೇಕು ತಾನೆ. ಇನ್ ಕೇಸ್ ಅದು ಖಾಲಿ ಡಬ್ಬ ಆದ್ರೆ ಅಲ್ಲಿ ಏನ್ ತೆಗಿತೀರಾ ನೀವು, ಅಲ್ಲಿ ಏನು ವಸ್ತುನೇ ಇಲ್ಲ ಅಂದ್ರೆ ಏನ್ ತೆಗಿತೀರಲ್ವಾ. ಸೊ ಅದಕ್ಕೋಸ್ಕರ ನಾವು ಬಿಫೋರ್ ಗೋಯಿಂಗ್ ಟು delete the element we have to check whether the box or the stack is empty or not. ಅಂದ್ರೆ empty ಇದೆಯೋ ಇಲ್ವೋ ಅಂತ. ಇನ್ ಕೇಸ್ empty ಇದ್ಬಿಟ್ರೆ ನಾವೇನಲ್ಲಿ ಡಿಲೀಟ್ ಮಾಡೋಕೆ ಐಟಮ್ ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಕಂಡೀಷನ್ ಚೆಕ್ ಮಾಡ್ತೀವಿ. ಇಫ್ ಟಾಪ್ is equal to null then print the stack is empty or underflow. underflow ಅಂದ್ರೆ ಏನು ಇಲ್ಲ ಅಂತ ಅರ್ಥ, ಮತ್ತೆ empty ಅಂದ್ರೂ ಒಂದೇ ಮೀನಿಂಗ್. ಸೊ ಇನ್ ಕೇಸ್ ಈಗ ಸ್ಟ್ಯಾಕ್ ಅಲ್ಲಿ ಡೇಟಾ ಐಟಮ್ಸ್ ಇಲ್ಲೇ ಇದೆ, ಟಾಪ್ -1 ಅಲ್ಲೇ ತೋರಿಸ್ತಾ ಇದೆ ಅಂದ್ರೆ ನಲ್ ಇದೆ ಅಂತಂದ್ರೆ ಏನರ್ಥ ಅದು ಅಂಡರ್ ಫ್ಲೋ ಇದೆ, ಡೇಟಾ ಇಲ್ವೇ ಇಲ್ಲ ಅಂತ ಅರ್ಥ. ಸೊ ಅದಕ್ಕೆ ಬಂದ ಏನಾಗುತ್ತೆ, ಇಲ್ಲಿ ಎಕ್ಸಿಟ್ ಆಗ್ಬಿಡುತ್ತೆ ಯಾವಾಗ ಈ ಕಂಡೀಷನ್ ಏನೋ ಟ್ರೂ ಆದ್ರೆ. ಯಾವಾಗ ಈ ಕಂಡೀಷನ್ ಫೇಲ್ ಆಗುತ್ತೋ ಆಗ ಸ್ಟೆಪ್ 2 ಬರುತ್ತೆ. ಸೇಮ್ ಅದ್ರಲ್ಲಿ ಹೆಂಗ್ ಮಾಡಿದ್ವಿ ಅದೇ ತರ. ಸೊ ಇಲ್ಲಿ ಏನ್ ಬರುತ್ತೆ, ಐಟಮ್ ಇಸ್ ಈಕ್ವಲ್ ಟು ಸ್ಟ್ಯಾಕ್ ಆಫ್ ಟಾಪ್, ಐಟಮ್ ಇಸ್ ಈಕ್ವಲ್ ಟು ಸ್ಟ್ಯಾಕ್ ಆಫ್ ಟಾಪ್. ಅದ್ರಲ್ಲಿ ಹೆಂಗಿತ್ತು ಅಂದ್ರೆ ಸ್ಟ್ಯಾಕ್ ಆಫ್ ಟಾಪ್ ಇಸ್ ಅಂದ್ರೆ ಇದು ಉಲ್ಟಾ ಇತ್ತು ಅಲ್ವಾ, ಸ್ಟ್ಯಾಕ್ ಆಫ್ ಟಾಪ್ ಇಸ್ ಈಕ್ವಲ್ ಟು ಐಟಮ್ ಅಂತ ಇತ್ತು. ನಾವು ಆಡ್ ಮಾಡ್ಬೇಕು ಅಂತ ಇಲ್ಲೇನಾಗಿದೆ ಡಿಲೀಟ್ ಮಾಡ್ತಿದ್ವಿ. ಸೊ ಅದಕ್ಕೆ ಐಟಮ್ ಇಸ್ ಈಕ್ವಲ್ ಟು ಟಾಪ್ ಆಫ್ ಸ್ಟ್ಯಾಕ್. ನಾವು ಐ ವಾಂಟ್ ಟು ಡಿಲೀಟ್ ದ ಎಲಿಮೆಂಟ್ 50. ಇವಾಗ ಇದು ಇನ್ಸರ್ಟ್ ಮಾಡಿದೀವಲ್ವಾ, ಈಗ ಇದನ್ನ ಡಿಲೀಟ್ ಮಾಡ್ತೀವಿ. ಈಗ ಐಟಮ್ ವ್ಯಾಲ್ಯೂ ಎಷ್ಟು 15. ಸೊ ಇಟ್ ಇಸ್ ದ ಇನ್ ದ ಪೊಸಿಷನ್ ಸ್ಟ್ಯಾಕ್ ಆಫ್ ಟಾಪ್ ಅಂದ್ರೆ ಸ್ಟ್ಯಾಕ್ ಆಫ್ 3 15 ವ್ಯಾಲ್ಯೂ ಇದೆ ಅಂತ ತೋರಿಸ್ತಾ ಇದೆ. ಸೊ item is equal to stack of top ಅಂದ್ರೆ item is a 15 that is placed in the stack of third position ಅಲ್ವಾ.
ಬಂತು. ಇಲ್ಲಿ ಏನಾಗುತ್ತೆ ಅದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಟಾಪ್ ಇಸ್ ಈಕ್ವಲ್ ಟು ಟಾಪ್ ಮೈನಸ್ 1. ಅದರಲ್ಲಿ ಏನಿತ್ತು +1 ಆಗ್ತಿತ್ತು, ಇದರಲ್ಲಿ -1. ಟಾಪ್ ಅಲ್ಲಿ ಏನಿದೆ ಇಲ್ಲಿ 3 ಇದೆ, 3 ಹಾಕೊಳುತ್ತೆ -1 ದಟ್ ಇಸ್ 2. ಈಗ ಟಾಪ್ ವ್ಯಾಲ್ಯೂ ಏನಾಯ್ತು 2 ಬಂತು. ಸೊ ಅಂದ್ರೆ ಇಲ್ಲಿ ಏನಾಗ್ತಿದೆ ಈ ಟಾಪ್ ವ್ಯಾಲ್ಯೂ ಇನ್ಕ್ರೀಸ್ ಆಗೋದ್ರ ಬದಲು ಏನಾಯ್ತು ಇವಾಗ 2 ಈ ಸೆಕೆಂಡ್ ಪೊಸಿಷನ್ ಅನ್ನ ಇಂಡಿಕೇಟ್ ಮಾಡ್ತಿದೆ. ದಟ್ ಇಸ್ ಟಾಪ್ ವ್ಯಾಲ್ಯೂ. ಸೊ ಯಾವಾಗ ಟಾಪ್ ವ್ಯಾಲ್ಯೂ ಇದೇ ಟಾಪ್ ಅಂತ ತೋರಿಸುತ್ತೋ ಆಟೋಮೆಟಿಕಲಿ ಇಲ್ಲಿನ ಡೇಟಾ ಎಲಿಮೆಂಟ್ ಏನಾಗುತ್ತೆ ಡಿಲೀಟ್ ಆಗುತ್ತೆ. ಅದು ಹೆಂಗ್ ಡಿಲೀಟ್ ಆಗುತ್ತೆ ಅಂತ ನಮ್ಗೆ ತೋರಿಸಲ್ಲ, ಜಸ್ಟ್ ಟಾಪ್ ಏನಾಗುತ್ತೆ ಡಿಕ್ರೀಸ್ ಆದ ತಕ್ಷಣ ಈಗ ಟಾಪ್ ಆಫ್ ದ ಸ್ಟ್ಯಾಕ್ ಯಾವುದು ಈಗ 11. ಯಾವಾಗ ಟಾಪ್ ಆಫ್ ದ ಸ್ಟ್ಯಾಕ್ 11 ಅಂತ ತೋರಿಸ್ತು ಅದೇ ಟಾಪ್ ಅಲ್ಲಿ ಇದೆ, ಅದಕ್ಕಿಂತ ಮೇಲೆ ಯಾವುದು ಡೇಟಾ ಐಟಮ್ ಇಲ್ಲ ಅಂತ ತೋರಿಸ್ತು, ಆಟೋಮೆಟಿಕಲಿ ಅದ್ರ ಮೇಲೆ ಯಾವ್ದಾದ್ರು ಡೇಟಾ ಐಟಮ್ ಏನಾಗಿದೆ ಇದ್ರೂ ಅದು ಡಿಲೀಟ್ ಆಗುತ್ತೆ. ನಾವು ವಿ ಆರ್ ರಿಮೂವ್ ದ 15 ಅಂದ್ರೆ ಫಸ್ಟ್ ಈಗ 15 ಹೊರಗಡೆ ತಂದಿದ್ವಿ ಅಂತ ಅನ್ಕೊಳ್ಳೋದು ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ಅಗೇನ್ ಏನ್ ಬರುತ್ತೆ ಇಲ್ಲಿ ರಿಟರ್ನ್ ಆಗುತ್ತೆ. ರಿಟರ್ನ್ ಅಂದ್ರೆ ಅಗೇನ್ ಇಲ್ಲಿ ಬರುತ್ತೆ. ಸೊ ಐಟಮ್ ಇಸ್ ಇಕ್ವಲ್ ಟು ಟಾಪ್ ಆಫ್ ಸ್ಟ್ಯಾಕ್. ನೆಕ್ಸ್ಟ್ ಐಟಮ್ ಏನಿದೆ ಇಲ್ಲಿ 11 ಇದೆ, ಅದು ಟಾಪ್ ಆಫ್ ದ ಸ್ಟ್ಯಾಕ್ ಎಷ್ಟಿದೆ 2. ಹೆಂಗ್ 2 ಬಂತು ಫಸ್ಟ್ ಇಲ್ಲಿ ಇದೆ ನೋಡಿ, ಅದು 2 ಇತ್ತು ಅಲ್ವಾ. ಸೊ ಯಾವಾಗ ಇಲ್ಲಿ ಟಾಪ್ ಆಫ್ 2 ಇಲ್ಲಿ ತೋರಿಸ್ತು ಆಲ್ರೆಡಿ ನಾವು ಮಾಡಿ, ಸೊ ಅದಿದೆ ಅಲ್ವಾ. ನಾವು ಐ ವಾಂಟ್ ಟು ಡಿಲೀಟ್ ದಿಸ್. ಸೊ ಫಸ್ಟ್ ತೋರಿಸ್ತಾರೆ ಇಂಡಿಕೇಟ್ ಮಾಡ್ತಿದೆ ಇಲ್ಲಿದೆ ಅಂತ, ನೆಕ್ಸ್ಟ್ ಇಲ್ಲಿ ಬರುತ್ತೆ ಟಾಪ್ ಇಸ್ ಈಕ್ವಲ್ ಟು ಟಾಪ್ -1. ಸೊ ಎಲ್ಲಿದೆ ಇವಾಗ ಟಾಪ್ ಎಲ್ಲ ಇಂಡಿಕೇಟ್ ಮಾಡ್ತಿದೆ 2 ತೋರಿಸ್ತಿದೆ, ಇಲ್ಲಿ -1 ಅಂದ್ರೆ ಏನಿದೆ ದಟ್ ಇಸ್ 1. ದಟ್ ಇಸ್ 1. ನಾವು ಇಟ್ ಇಸ್ ಸ್ಟ್ಯಾಕ್ ಏನ್ ವ್ಯಾಲ್ಯೂ ಆಯ್ತು 1 ಆಯ್ತು. ಅಂದ್ರೆ ಇಲ್ಲೇನಾಯ್ತು ಈ ಟಾಪ್ ಎಲ್ಲಿ ಇಂಡಿಕೇಟ್ ಮಾಡ್ತಿದೆ 1 ಪೊಸಿಷನ್, ಅಂದ್ರೆ ಈ 1 ಪೊಸಿಷನ್ಗೆ ಇಂಡಿಕೇಟ್ ಮಾಡ್ತಿದೆ, ಇಲ್ಲಿ ಮಾಡ್ತಾ ಇಲ್ಲ ಇವಾಗ ಅಲ್ವಾ. ಸೊ ಅಂದ್ರೆ ಏನಾಯ್ತು ಈಗ 11 ಏನಾಯ್ತು ಅಲ್ಲಿಂದ ರಿಮೂವ್ ಆಯ್ತು ಅಂತ ಅರ್ಥ. ಅಗೇನ್ ಏನ್ ಮಾಡುತ್ತೆ ಇಲ್ಲಿಂದ ರಿಟರ್ನ್ ಬರುತ್ತೆ ಅಲ್ವಾ. ಈಗ ನೆಕ್ಸ್ಟ್ ನಾನು ಯಾವ್ದನ್ನ ರಿಮೂವ್ ಮಾಡಬೇಕು ಐಟಮ್ 8. ಅದೆಲ್ಲಿದೆ ಟಾಪ್ ಆಫ್ 1 ಅಲ್ಲಿ ಇದೆ. ಸೊ ಈಗ ತೋರಿಸ್ತಾ ಇದೆ ಐಟಮ್ ಸ್ಟ್ಯಾಕ್ ಆಫ್ 1 ಅಲ್ಲಿ ಯಾವ ವ್ಯಾಲ್ಯೂ ಇದೆ 8 ಇದೆ ಅಂತ ತೋರಿಸ್ತಿದೆ. ಸೊ ಅದೇನು ಬರುತ್ತೆ ಈಗ ಟಾಪ್ ಬರುತ್ತೆ, ಟಾಪ್ ಇಸ್ ಈಕ್ವಲ್ ಟು ಟಾಪ್ -1. ಈಗ ಟಾಪ್ ವ್ಯಾಲ್ಯೂ ಎಷ್ಟು 1 -1 ದಟ್ ಈಕ್ವಲ್ ಟು 0. ಸೊ ಅಂದ್ರೆ ಅಗೇನ್ ಇಲ್ಲಿ ಏನಿತ್ತು ಟಾಪ್ ಎಲ್ಲಿ ಇಂಡಿಕೇಟ್ ಮಾಡ್ತಿದ್ದು 0 ಪೊಸಿಷನ್ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಅಂದ್ರೆ ಇಲ್ಲಿರೋ ಐಟಮ್ ಏನಾಯ್ತು 8 ರಿಮೂವ್ ಆಯ್ತು ಅಲ್ಲಿಂದ. ಅದಾದ್ಮೇಲೆ ನೆಕ್ಸ್ಟ್ ಅಗೇನ್ ಇಲ್ಲಿ ಏನಾಗುತ್ತೆ ರಿಟರ್ನ್ ಬರುತ್ತೆ. ಸೊ ಐಟಮ್ ಇಸ್ ಈಕ್ವಲ್ ಟು ಟಾಪ್ ಆಫ್ ಸ್ಟ್ಯಾಕ್. ಈಗ ಟಾಪ್ ಆಫ್ ಸ್ಟ್ಯಾಕ್ ಅಲ್ಲಿ ಯಾವ ಐಟಮ್ ಇದೆ ಟಾಪ್ ಆಫ್ ಸ್ಟ್ಯಾಕ್ ಇವಾಗ ವ್ಯಾಲ್ಯೂ ಎಷ್ಟು ಇಲ್ಲಿ ಟಾಪ್ ವ್ಯಾಲ್ಯೂ 8. ಸೊ 0. ಸೊ ಸ್ಟ್ಯಾಕ್ ಆಫ್ ಟಾಪ್ ವ್ಯಾಲ್ಯೂ 0 ಅಲ್ಲಿ ಯಾವ ವ್ಯಾಲ್ಯೂ ಇದೆ 7 ಇದೆ. ಈಗ ಏನಾಯ್ತು 7 ನ ತೋರಿಸ್ತಾ ಇದೆ. ಸೊ ಈಗ ಟಾಪ್ ಇಸ್ ಈಕ್ವಲ್ ಟು ಟಾಪ್ -1 ಅಂದ್ರೆ 0 -1 ದಟ್ ಬಿಕಮ್ -1 ಅಲ್ವಾ. ಅಗೇನ್ ಆ ಟಾಪ್ ಏನಾಗುತ್ತೆ ಇಲ್ಲಿ ಡಿಕ್ರೀಸ್ ಆಗಿ ಇಲ್ಲಿ ತೋರಿಸ್ತಿರುತ್ತೆ. ಸೊ ಇಲ್ಲಿ ಏನು ವ್ಯಾಲ್ಯೂ ಇದೆ 7 ನ ತೋರಿಸ್ತಿದೆ. So this is the how it is deleting the complete operation. So after this ಇಲ್ಲಿಗೆ -1 ಬರುತ್ತೆ. ಸೊ ಅಗೇನ್ ಇಲ್ಲಿ ಬರುತ್ತೆ ಟಾಪ್ ಇಸ್ ಈಕ್ವಲ್ ಟು ನಲ್. ಈಗ -1 ನ ನಲ್ ಅಂತ ತಗೊಳುತ್ತೆ. ಸೊ ಅಲ್ಲೇನಂತೆ ಎಂಟಿ ಆಗಿದೆ, ಇನ್ನು ಯಾವುದೇ ಐಟಮ್ ಇಲ್ಲ ಡಿಲೀಟ್ ಮಾಡಕ್ಕೆ ಅಂದ್ಬಿಟ್ಟು ಇಲ್ಲಿ ಬಂದು ಏನಾಗುತ್ತೆ ಅದು ಎಕ್ಸಿಟ್ ಆಗುತ್ತೆ. ಸೊ how the delete operation is done. But you observe that when you are adding the data element that is in the position 7, 8, 9, 8, 15 alwa, that is in the way of 7, 8, 9, 15. But when you are deleting the same data element it become a 15, 11, 8, 7 alwa. Delete insert ಮಾಡಬೇಕಾದ್ರೆ 7, 8, 9 sorry 11, 15 ಅಂತ ಇನ್ಸರ್ಟ್ ಮಾಡಿದ್ವಿ. ಬಟ್ ಡಿಲೀಟ್ ಮಾಡಬೇಕಾದ್ರೆ ಹೆಂಗ್ ಬಂದಿದೆ ನಮಗೆ ಔಟ್ಪುಟ್ 15, 11, 8, 7 ಅಂದ್ರೆ ಬಂದಿರೋದಕ್ಕಿಂತ ರಿವರ್ಸ್ ಆಪರೇಷನ್ ಅಲ್ಲಿ ನಮಗೆ ರಿಸಲ್ಟ್ ಬಂದಿದೆ. ಸೊ ಅಂದ್ರೆ ಏನರ್ಥ ಇದರಲ್ಲಿ ಲೀಪ್ ಅಂದ್ರೆ ಲಾಸ್ಟ್ ಇನ್ ಫಸ್ಟ್ ಔಟ್. ಅಂದ್ರೆ ಲಾಸ್ಟ್ ಇನ್ ಆಗಿದೆ ಯಾವುದು 15, ಅದೇ ಈಗ ಫಸ್ಟ್ ಔಟ್ ಆಗಿರೋದು ಯಾವುದು 15 ಅಲ್ವಾ. ಅದಾದ್ಮೇಲೆ ಲಾಸ್ಟ್ ಔಟ್ ಆಗಿದ್ದು ಇನ್ ಆಗಿದ್ದು 11, ಅದಾದ್ಮೇಲೆ ಲಾಸ್ಟ್ ಔಟ್ ಆಗಿದ್ದು 11. ಸೊ ಅದೇ ತರ ಅದಕ್ಕೋಸ್ಕರ ಇದನ್ನ ಲೀಪ್ ಅನ್ನೋದು. ಯಾವಾಗ ನೀವು ಡೇಟಾ ಎಲಿಮೆಂಟ್ ನ ಸ್ಟೋರ್ ಮಾಡಿರ್ತೀರಲ್ಲ ಅದೇ ಆರ್ಡರ್ ಅಲ್ಲಿ ನಿಮ್ಗೆ ಔಟ್ಪುಟ್ ಬರಲ್ಲ, ಅದ್ರದ್ದು ರಿವರ್ಸ್ ಆರ್ಡರ್ ಅಲ್ಲಿ ಇದು ಔಟ್ಪುಟ್ ಬರುತ್ತೆ. ಸೊ ಅದಕ್ಕೋಸ್ಕರನೇ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಪಾರ್ಸಿಂಗ್ ಅಂತ ಒಂದು ಇದಿದೆ, ಏನು ಒಂದು ಅಪ್ಲಿಕೇಶನ್ ಇದೆ ಪಾರ್ಸಿಂಗ್ ಎಲಿಮೆಂಟ್, ಪಾರ್ಸಿಂಗ್ ದ ಡೇಟಾ ಎಲಿಮೆಂಟ್ ಅಂತ. ಆಕ್ಚುಲಿ ಇದು CS ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಹೋದಾಗ ನೀವು ಕಲಿತೀರಾ ಪಾರ್ಸಿಂಗ್ ದ ಡೇಟಾ ಎಲಿಮೆಂಟ್ ಅಂತ. ಸೊ ಹೌ ಯು ಆರ್ ರಿವರ್ಸಿಂಗ್ ದ ಡೇಟಾ ಎಲಿಮೆಂಟ್ ಅಂತ ಕಡೆ ನಾವು ಈ ಸ್ಟ್ಯಾಕ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಹೌ ಇಟ್ ಈಸ್ ವರ್ಕ್ ಇನ್ ದಟ್ ಅದರ್ ಅಪ್ಲಿಕೇಶನ್. Got it? I hope you understood that both pop and push operation. ಯಾವ ತರ ಡಿಲೀಟ್ ಆಯ್ತು ಅಂತ ಗೊತ್ತಾಯ್ತು, ಈಗ ಯಾವ ತರ ಆಡ್ ಆಯ್ತು ಅಂತ ಗೊತ್ತಾಯ್ತು, ಸ್ಟ್ಯಾಕ್ ಅಂದ್ರೆ ಏನು ಗೊತ್ತಾಯ್ತು ಅಲ್ವಾ. ವಾಟ್ ಇಸ್ ಸ್ಟ್ಯಾಕ್? ಸ್ಟ್ಯಾಕ್ ಇಸ್ ಅ ಆರ್ಡರ್ ಕಲೆಕ್ಷನ್ ಆಫ್ ದ ಡೇಟಾ ಎಲಿಮೆಂಟ್. ಇಟ್ ಕ್ಯಾನ್ ಬಿ ಇನ್ಸರ್ಟೆಡ್ ಅಂಡ್ ಡಿಲೀಟೆಡ್ ದ ಡೇಟಾ ಎಲಿಮೆಂಟ್ ಇನ್ ದ ಸೇಮ್ way. That's why it is called as the LIFO. LIFO which means last in first out, because when the last element is inserted to the stack that become the first element to delete the stack. Delete from the stack. Delete from the stack. So that is the stack. So
ಸೊ ಸ್ಟ್ಯಾಕ್ ಅಲ್ಲಿ ಯಾವ ಆಪರೇಷನ್ ಇದೆ? ಸ್ಟ್ಯಾಕ್ ಇಸ್ ಒನ್ ಆಪರೇಷನ್, ವಿ ಆರ್ ಕ್ರಿಯೇಟಿಂಗ್ ದ ಸ್ಟ್ಯಾಕ್, ಅಂಡ್ ನೆಕ್ಸ್ಟ್ ಇಸ್ ದ push item to insert the data element in the stack into the stack, and next is a pop, we are delete the data element from the stack. Next peek, peek andre it return the top of the stack but it does not remove the value, which means it return the data element but it does not remove the data element. Okay, adadmele next one is empty. Is empty is the one operation. What is the is empty? So is empty will check for the whether the stack is empty or not. ಅಂದ್ರೆ stack empty ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಆಪರೇಷನ್ ಯೂಸ್ ಮಾಡ್ತೀವಿ. The last operation is the size. ಅಲ್ವಾ, size ಅನ್ನು ಏನು ಮಾಡ್ತೀವಿ? So to check whether how many data element are stored in the stack. ಅಂದ್ರೆ ಎಷ್ಟು ಡೇಟಾ ಎಲಿಮೆಂಟ್ ಸ್ಟ್ಯಾಕ್ ಒಳಗಿದೆ ಆ ಸೈಜ್ ನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಸೈಜ್ ಆಪರೇಷನ್ ನೋಡ್ತೀವಿ. ಸೊ ಅದೇ ತರ ಸ್ಟ್ಯಾಕ್ ಅಂದ್ರೆ ಟು ಆಪರೇಷನ್, one is the push operation and the one is the pop operation. So we have seen that how the push operation works and how the pop operation works. I hope you all understand this concept thoroughly. So this is not correctly and it's a very important topic. So we'll see the next is the what is the application of the stack. ಈಗ ನೋಡಿದ್ವಿ ಸ್ಟ್ಯಾಕ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು, ಅದ್ರ ಆಪರೇಷನ್ ಅಲ್ಗೋರಿದಮ್ ಹೆಂಗಿರುತ್ತೆ ಅಂತ ಎಲ್ಲ ಗೊತ್ತಾಯ್ತು. ನಾವು ಈ ಕಾನ್ಸೆಪ್ಟ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ಇವಾಗ ನೋಡೋಣ. ಸೊ first is the application of the stack. Application of stack. The first one, it is used to reverse a word. Reverse a. ನಿಮ್ಗೆ ಆಲ್ರೆಡಿ ನಾ ಹೇಳಿದೆ ವರ್ಡ್ನ ರಿವರ್ಸ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಯಾಕೆಂದರೆ ನೀವು ಡೇಟಾ ಎಲಿಮೆಂಟ್ ಯಾವ ಥರ ಸ್ಟೋರ್ ಮಾಡಿರ್ತೀರೋ ಅದು ಡಿಲೀಟ್ ಮಾಡಿದಾಗ ಕಂಪ್ಲೀಟ್ ಆಗಿ ಅದು ರಿವರ್ಸಲ್ಲಿ ಬಂದಿರುತ್ತೆ. ನಿಮ್ಗೆ ಆಲ್ರೆಡಿ ನಾನು ತೋರಿಸ್ದಲ್ವಾ. ಸೊ ಅಂದರೆ ಇದನ್ನು ನಾವೇನಾದ್ರು ವರ್ಡ್ನ ರಿವರ್ಸ್ ಮಾಡ್ಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ವರ್ಡ್ ಪ್ರೊಸೆಸಲ್ಲಿ ಕಂಪ್ಲೀಟ್ ಡೇಟಾ ಇರುತ್ತೆ. ಆ ಡೇಟಾ ನೀವು ಏನು ಮಾಡ್ತೀರಾ, ಅದ್ರಲ್ಲಿ ಏನೇನೋ ಆಪರೇಷನ್ ಮಾಡ್ಬೋದು, ಕಟ್ ಕಾಪಿ ಮಾಡ್ತೀರಾ, ಅದನ್ನ ಸೈಜ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ತೀರಾ. ಅದೇ ಥರ ಆ ವರ್ಡ್ನ ರಿವರ್ಸ್ ಆರ್ಡರಲ್ಲಿ ಕೊಡ್ತೀರಾ, ಅದರಲ್ಲಿ ವರ್ಡ್ ಆಪರೇಟರ್ಗೆ ವರ್ಡ್ ಅಪ್ಲಿಕೇಶನ್. ನಿಮ್ಗೆ ನೆನಪಿದೆಯಾ, ಅದು ರಿವರ್ಸಲ್ಲಿ ಕೊಡ್ತೀವಿ ಅಂದರೆ ಆ ರಿವರ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಬೈ ಯೂಸಿಂಗ್ ದಿಸ್ ಸ್ಟ್ಯಾಕ್ ಅಪ್ಲಿಕೇಶನ್. ಈ ಸ್ಟ್ಯಾಕ್ ಕಾನ್ಸೆಪ್ಟ್ ಮೇಲೆ ಅದು ರಿವರ್ಸ್ ವರ್ಡ್ ರಿವರ್ಸ್ ಆಗೋದು ವರ್ಡ್ ಅಲ್ವಾ. ಸೊ ದಿಸ್ ಈಸ್ ಯೂಸ್ಡ್ ಟು ರಿವರ್ಸ್ ಎ ವರ್ಡ್. ಸೊ ಅದು ನಾನು ನಿಮ್ಗೆ ಹೇಳಿದೆ ಅಲ್ವಾ, ವೆನ್ ಯು ಪುಷ್ ದ ಡೇಟಾ ಎಲಿಮೆಂಟ್ ಇನ್ ಟು ದ ಸ್ಟ್ಯಾಕ್ ಬಟ್ ವೆನ್ ಯು ಪಾಪ್ ಇಟ್ ಔಟ್ ಇಟ್ ಈಸ್ ಕಂಪ್ಲೀಟ್ಲಿ ರಿವರ್ಸ್ ದ ಡೇಟಾ ಎಲಿಮೆಂಟ್. ಅದಕ್ಕೋಸ್ಕರ ಇಟ್ಸ್ ಯೂಸ್ಡ್ ಇನ್ ರಿವರ್ಸ್ ವರ್ಡ್. ಏನೋ ವರ್ಡ್ನ ರಿವರ್ಸ್ ಮಾಡಬೇಕಾದ್ರೆ ಅಂದ ಕಡೆ ನಾವು ಈ ಸ್ಟ್ಯಾಕ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಯೂಸಿಂಗ್ ದ ಅಂಡು ಆಪರೇಷನ್. ನಿಮ್ಗೆ ಆಲ್ರೆಡಿ ನಾ ಹೇಳಿದೆ ಏನಂತ, ನೀವೀಗ ಪವರ್ ಪಾಯಿಂಟ್ ಮಾಡ್ತಿರ್ತೀರ, ಯಾವುದೋ ವರ್ಡ್ನ ವರ್ಕ್ ಮಾಡ್ತಿರ್ತೀರಾ. ಸೊ ನೀವು ಇರೋ ಈಗ ಪ್ರೆಸೆಂಟಲ್ಲಿ ಏನೋ ಒಂದು ವರ್ಕ್ ಮಾಡ್ತೀರಾ, ಬಟ್ ನಿಮಗೆ ಪ್ರೀವಿಯಸ್ ಸ್ಟೆಪ್ ಬೇಕು. ಅವಾಗ ಏನು ಮಾಡ್ತೀರಾ, ಅಂಡುನ ಯೂಸ್ ಮಾಡ್ತೀರಾ. ಅಂಡು ಅಂದರೆ ಪ್ರೀವಿಯಸ್ ಸ್ಟೆಪ್ ಹೋಗುತ್ತೆ, ಈಗ ಪ್ರೆಸೆಂಟ್ ಬಿಟ್ಬಿಟ್ಟು. ಸೊ ಅಂದರೆ ಈಗ ಪಾಪ್ ಆಗ್ತಿದೆ ಅಂದರೆ ಪಾಪ್ ಆಗಿದೆ ಏನಂದರೆ ಪ್ರೆಸೆಂಟಲ್ಲಿರೋದನ್ನ ತೆಗೆದುಬಿಟ್ಟು ಪ್ರೀವಿಯಸ್ಸಲ್ಲಿರೋದನ್ನ ಕೊಡುತ್ತೆ. ದಟ್ ಇಸ್ ಅ ಪಾಪ್ ಆಪರೇಷನ್ ಅಲ್ವಾ. ಸೊ ಆ ಥರ ಅಂದರೆ ಅಂಡು ಆಪರೇಷನ್ ಮಾಡಬೇಕಾದ್ರೆ ನಾವು ಇಲ್ಲಿ ಸ್ಟ್ಯಾಕ್ ಅನ್ನೋ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ, ಗೊತ್ತಾಯ್ತಾ. ಅದಾದಮೇಲೆ ನೆಕ್ಸ್ಟು ಬ್ಯಾಕ್ ಟ್ರ್ಯಾಕಿಂಗ್. ಬ್ಯಾಕ್ ಟ್ರ್ಯಾಕಿಂಗ್ ಏನು? ಬ್ಯಾಕ್ ಟ್ರ್ಯಾಕಿಂಗ್ ಅಂದರೆ ಇವಾಗ ಏನು ಮಾಡ್ತೀರಾ, ಈಗ ATM ಹೋಗ್ತೀರಾ. ATM ಹೋದಾಗ ನೀವು ರೀಸೆಂಟಾಗಿ ಯಾವಾಗ ಅಮೌಂಟ್ನ ನೀವು ಏನು ತೆಗೆದಿದ್ರಿ, ಅಥವಾ ಈಗ ನೀವು ಸಿಸ್ಟಮ್ನ ಆನ್ ಮಾಡಿದೆ, ಕಂಪ್ಯೂಟರ್ನ ಆನ್ ಮಾಡಿದಾಗ ರೀಸೆಂಟಾಗಿ ಏನೇನು ವರ್ಕ್ ಆಯಿತು, ಇಲ್ಲ ಮೊಬೈಲಲ್ಲಿ ರೀಸೆಂಟಾಗಿ ಯಾವ ಅಪ್ಲಿಕೇಶನ್ ಯೂಸ್ ಮಾಡಿದ್ದೀರಾ ಅಂತ ನೋಡ್ತೀರಲ್ವ. ಸೊ ಅದನ್ನು ಯೂಸ್ ಮಾಡೋದಕ್ಕೆ ಬ್ಯಾಕ್ ಟ್ರ್ಯಾಕಿಂಗ್. ಈಗ ನಾನು ಇವಾಗ ನಿಮಗೆ ಅಟ್ ಪ್ರೆಸೆಂಟ್ ಅಪ್ಲಿಕೇಶನ್ ಆಫ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದಕ್ಕಿಂತ ಪ್ರೀವಿಯಸ್ ಏನು ಮಾಡಿದೆ, ಪಾಪ್ ಆಪರೇಷನ್ ಮಾಡಿದೆ. ಇದಕ್ಕಿಂತ ಪ್ರೀವಿಯಸ್ ಪುಷ್ ಆಪರೇಷನ್, ಅದಕ್ಕಿಂತ ಪ್ರೀವಿಯಸ್ ಸ್ಟ್ಯಾಕ್ ಕಾನ್ಸೆಪ್ಟ್ನ ನಿಮಗೆ ಶುರು ಮಾಡಬೇಕು ಅಲ್ವಾ. ಸೊ ಇವಾಗ ಏನಾಯ್ತು, ಇದು ಬ್ಯಾಕ್ ಟ್ರ್ಯಾಕಿಂಗ್ ಆಯಿತು ಅಲ್ವಾ. ಟ್ರೇಸಿಂಗ್ ಅಥವಾ ಟ್ರ್ಯಾಕಿಂಗ್ ಅಂದ್ರೇನು, ಅವ್ರು ಹೋಗಿರೋ ವೇನ ನಾವು ಟ್ರ್ಯಾಕ್ ಮಾಡೋದಕ್ಕೆ ನಾವು ಟ್ರ್ಯಾಕಿಂಗ್ ಅಂತೀವಿ. ಬ್ಯಾಕ್ ಟ್ರ್ಯಾಕಿಂಗ್ ಅಂದರೆ ಅವರು ಎಲ್ಲೆಲ್ಲಿ ಹಿಂದೆ ಓಡಾಡಿದ್ರು, ಏನೇನು ಮಾಡಿದ್ರು ಅದನ್ನ ಬ್ಯಾಕ್ ಟ್ರ್ಯಾಕಿಂಗ್ ಅಂತೀವಿ. ಸೊ ಬ್ಯಾಕ್ ಟ್ರ್ಯಾಕಿಂಗ್ ಅಂದರೆ ನಾವು ರೀಸೆಂಟ್ ಆಪರೇಷನ್ ಏನೇನು ವರ್ಕ್ ಆಗಿದೆ, ಇದಕ್ಕಿಂತ ಮುಂಚೆ ಪ್ರೆಸೆಂಟ್ಗಿಂತ ಹಿಂದೆ ಯಾವ ವರ್ಕ್ ಆಗಿದೆ, ಈಗ ವರ್ಡಲ್ಲೇ ಆಗಿರ್ಬೋದು. ಈಗ ನೀವೇನೋ ವರ್ಕ್ ಮಾಡ್ತಿದ್ದೀರ ಅಂದರೆ ನೀವು ಅಂಡು ಮಾಡ್ತಾ ಹೋದ್ರೆ ಏನಾಗುತ್ತೆ, ಅದು ಪ್ರೀವಿಯಸ್ ಸ್ಟೆಪ್ ಬರ್ತಾ ಇರುತ್ತೆ. ಅದೇ ಥರ ಬ್ಯಾಕ್ ಟ್ರ್ಯಾಕಿಂಗ್ ಅಂದರೆ ಈಗ ರೀಸೆಂಟ್ ಆಪರೇಷನ್ ಬಿಫೋರ್ ಯು ಡನ್ ದ ಪ್ರೆಸೆಂಟ್ ಒನ್. ಸೊ ಪ್ರೆಸೆಂಟ್ ಒಂದು ಮಾಡೋಕ್ಕಿಂತ ಮುಂಚೆ ಆ ರೀಸೆಂಟ್ ಆಪರೇಷನ್ ಏನೇನು ಮಾಡಿದ್ವಿ ಅದನ್ನು ಚೆಕ್ ಮಾಡೋದಕ್ಕೆ ಇರುವಂಥ ಆಪರೇಷನ್ ಬ್ಯಾಕ್ ಟ್ರ್ಯಾಕಿಂಗ್. ಇಂಥ ಕಡೆ ನಾವು ಈ ಸ್ಟ್ಯಾಕ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಕನ್ವರ್ಸ್ ದ ಡೆಸಿಮಲ್ ಟು ಬೈನರಿ ನಂಬರ್. ಸೊ ಇಲ್ಲಿ ಏನಾಗುತ್ತೆ, ಡೆಸಿಮಲ್ ಇಂದ ಬೈನರಿ.
ನಿಮ್ಗೆ ಗೊತ್ತಲ್ಲ ಫಸ್ಟ್ ಇಯರ್ ಅಲ್ಲಿ ಓದಿದ್ದೀರಾ, ಯು ಆಲ್ ಸ್ಟಡಿಡ್ ಹೌ ಯು ಆರ್ ಕನ್ವರ್ಟಿಂಗ್ ದ ಡೆಸಿಮಲ್ ಟು ಬೈನರಿ. ಯಾವ ಥರ ಮಾಡ್ತಿದ್ರಿ, ಡಿವೈಡೆಡ್ ಬೈ 2 ಮಾಡ್ಕೋತಾ ಹೋಗಿ ಬೈನರಿ ವ್ಯಾಲ್ಯೂನ ಕಂಡುಹಿಡಿತಾ ಇದ್ವಿ. ದಿಸ್ ಇಸ್ ಹೌ ಯು ಆರ್ ಲರ್ನ್ ದ ಕನ್ವರ್ಟ್ ದ ಡೆಸಿಮಲ್ ಟು ಬೈನರಿ ಇನ್ ದ ಪ್ರೀವಿಯಸ್ ಇಯರ್. ಸೊ ಯೂಸಿಂಗ್ ದೀಸ್ ಕಾನ್ಸೆಪ್ಟ್ ಅಂದರೆ ಸ್ಟ್ಯಾಕ್ ಕಾನ್ಸೆಪ್ಟ್ನ ಯೂಸ್ ಮಾಡಿ ನಾವು ಡೆಸಿಮಲ್ ಇಂದ ಬೈನರಿಗೆ ಬೇಗ ಈಸಿಯಾಗಿ ಕನ್ವರ್ಷನ್ ಮಾಡ್ಬೋದು. ಸೊ ಕಂಪ್ಯೂಟರಲ್ಲಿ ಮ್ಯಾನ್ಯುವಲ್ ಆಗಲ್ಲ ಹೇಳ್ತಾ ಇರೋದು, ಕಂಪ್ಯೂಟರಲ್ಲಿ ನಾವು ಈಸಿಯಾಗಿ ಈ ಕಾನ್ಸೆಪ್ಟ್ನ ಯೂಸ್ ಮಾಡಿ, ಈ ಟೆಕ್ನಿಕ್ನ ಯೂಸ್ ಮಾಡಿ ನಾವು ವಿ ಆರ್ ಈಸಿಲಿ ಕನ್ವರ್ಟ್ ದ ಡೆಸಿಮಲ್ ಟು ಬೈನರಿ ನಂಬರ್. ಸೊ ಫಾರ್ ಕನ್ವರ್ಟಿಂಗ್ ಡೆಸಿಮಲ್ ಟು ಬೈನರಿ ನಂಬರ್ ವಿ ಆರ್ ಯೂಸಿಂಗ್ ದ ಸ್ಟ್ಯಾಕ್ ಕಾನ್ಸೆಪ್ಟ್ ಹಿಯರ್. ನೆಕ್ಸ್ಟ್ ಯೂಸಿಂಗ್ ಇನ್ so conversion of infix, postfix and prefix. ನಿಮಗೆ ಇದು ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ, ವಾಟ್ ಇಸ್ ಇನ್ಫಿಕ್ಸ್, ಪೋಸ್ಟ್ಫಿಕ್ಸ್, ಪ್ರಿಫಿಕ್ಸ್. ಅದನ್ನ ನಾನು ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇನು ಅಂದರೆ. ಸೊ ಆ ಕಾನ್ಸೆಪ್ಟ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ನಮಗೆ ಈ ಕಾನ್ಸೆಪ್ಟ್ನ ಹೆಲ್ಪ್ ಬೇಕು, ಇದು ಸಪೋರ್ಟ್ ಬೇಕು. ಸೊ ಅಂದರೆ ನಾವು ಅದನ್ನು ಕಂಪ್ಯೂಟರಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಅಂದರೆ ನಮಗೆ ಅದು ಬ್ಯಾಕ್ ಬೋನ್ ಆಗಿ ಏನು ಮಾಡುತ್ತೆ, ಸ್ಟ್ಯಾಕ್ನು ಸಪೋರ್ಟ್ ಮಾಡುತ್ತೆ. That's why we want stack here for this concept infix, postfix and prefix. This is the one application. And next is the quick sort. ನಿಮಗೆ ನಾನು ಕ್ವಿಕ್ ಇದು ಸಾರ್ಟಿಂಗ್ ಮಾಡ್ಬೇಕಾದ್ರೆ ಹೇಳಿದೆ, ಏನಂತ ಹೇಳಿದೆ ನಿನ್ನೆ ಅಲ್ವಾ ಸಾರ್ಟಿಂಗ್ ಮಾಡಿದ್ದು. ಸೊ ಸಾರ್ಟಿಂಗ್ ಮಾಡ್ಬೇಕಾದ್ರೆ ಸಾರ್ಟಿಂಗ್ ಇಸ್ ದ ಡಿಫ್ರೆಂಟ್ ಟೈಪ್ ಆಫ್ ದ ಸಾರ್ಟಿಂಗ್. ಅಂದರೆ ಸಾರ್ಟಿಂಗ್ ಅಲ್ಲಿ ನಾವು ನೆನೆ ಮಾಡಿದ್ದು ಇನ್ಸರ್ಷನ್ ಸಾರ್ಟ್, ಅದೇ ಥರ ಕ್ವಿಕ್ ಸಾರ್ಟ್ ಬೇರೆ ಬೇರೆ ಥರ ಸಾರ್ಟ್ಸ್ ಇದೆ. ನಾವು ಈಗ ನಿಮ್ಮ ಸಿಲೆಬಸ್ ಅಲ್ಲಿ ಓದ್ತಾ ಇರೋದು ಬರೀ ಇನ್ಸರ್ಷನ್ ಸಾರ್ಟ್ ಅಂತ ಹೇಳಿದೆ. ಅದೇ ಥರ ಕ್ವಿಕ್ ಸಾರ್ಟ್ ಅಂತ ಒಂದು ಮೆಥಡ್ ಇದೆ. ಆ ಮೆಥಡ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಗೆ ಏನು ಬೇಕು, ಸ್ಟ್ಯಾಕ್ ಬೇಕು. ಆ ಸ್ಟ್ಯಾಕ್ ಕಾನ್ಸೆಪ್ಟ್ ಮೇಲಿಂದ ನಾವೇನು ಮಾಡ್ತೀವಿ, ಕಂಪ್ಯೂಟರಲ್ಲಿ ಕ್ವಿಕ್ ಸಾರ್ಟ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ಒನ್ ಅಪ್ಲಿಕೇಶನ್. ನೆಕ್ಸ್ಟ್ ಇಸ್ ದ ರನ್ ಟೈಮ್ ಮೆಮೊರಿ ಮ್ಯಾನೇಜ್ಮೆಂಟ್. ರನ್ ಟೈಮ್ ಮೆಮೊರಿ ಮ್ಯಾನೇಜ್ಮೆಂಟ್ ಅಂದರೆ ಆ ಮೆಮೊರಿನ, ಅಂದರೆ ನಾವು ಈಗ ರೀಸೆಂಟ್ ಮೆಮೊರಿ, ಆ ಮೆಮೊರಿ ಹೆಂಗೆ ಸ್ಟೋರ್ ಆಗ್ತಿರುತ್ತೆ ಆ ಥರ ಮೆಮೊರಿ ಸ್ಟೋರ್ ಮಾಡೋದಕ್ಕೆಲ್ಲ ನಮಗೆ ಸ್ಟ್ಯಾಕ್ ಕಾನ್ಸೆಪ್ಟ್ ಬೇಕು. ಸೊ ದೀಸ್ ಆರ್ ದ ಅಪ್ಲಿಕೇಶನ್ ದಟ್ ಆರ್ ಯೂಸಿಂಗ್ ದ ಸ್ಟ್ಯಾಕ್ ಕಾನ್ಸೆಪ್ಟ್ ಯೂಸ್ ಮಾಡಿ ನಾವು ಇಷ್ಟೊಂದು ಅಪ್ಲಿಕೇಶನ್ನ ಇಷ್ಟೊಂದು ಟೆಕ್ನಾಲಜಿನ ನಾವು ಡೆವಲಪ್ ಮಾಡ್ಬೋದು. ಒಂದು ಯಾವುದನ್ನ ರಿವರ್ಸಿಂಗ್ ದ ವರ್ಡನ್ನ ರಿವರ್ಸ್ ಮಾಡೋ ಅಂಥ ಅಪ್ಲಿಕೇಶನಲ್ಲಿ ನಾವು ಸ್ಟ್ಯಾಕ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಅಂಡು ಆಪರೇಷನ್ ಮಾಡಬೇಕಾದ್ರೆ ನಾವು ಸ್ಟ್ಯಾಕ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಬ್ಯಾಕ್ ಟ್ರ್ಯಾಕಿಂಗ್ ಮಾಡಬೇಕಾದ್ರೆ ಅಂದರೆ ನಾವು ರೀಸೆಂಟ್ ಡೇಟಾ ಏನಾಗಿದೆ, ಆಪರೇಷನ್ ಆಗಿದೆ ಅಂತ ಟ್ರೇಸಿಂಗ್ ಮಾಡಬೇಕಾದ್ರೆ ನಾವು ಬ್ಯಾಕ್ ಟ್ರ್ಯಾಕ್ ಸ್ಟ್ಯಾಕ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಅದೇ ಥರ ಡೆಸಿಮಲ್ ಟು ಬೈನರಿ ನಂಬರ್ ಕನ್ವರ್ಷನ್ ಮಾಡಬೇಕಾದ್ರೆ ವಿ ಆರ್ ಯೂಸಿಂಗ್ ದ ಸ್ಟ್ಯಾಕ್ ಕಾನ್ಸೆಪ್ಟ್. ಆ್ಯಂಡ್ ವಿ ಆರ್ when we are implement the infix, postfix, prefix in a computer or any application, we are using the stack concept. And the quick sort implementation on computer technology, we are using the stack concept. And runtime memory management, and how you are manage the memory in the computer. They also data store ಮಾಡ್ತಾ ಇದ್ದೀವಿ ಕಂಪ್ಯೂಟರಲ್ಲಿ ಯಾವಾಗ ರನ್ ಟೈಮಲ್ಲಿ. ಸೊ ಆ ಥರ ಕಾನ್ಸೆಪ್ಟಲ್ಲಿ ನಾವೇನು ಮಾಡ್ತೀವಿ, ಸ್ಟ್ಯಾಕ್ನ ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಅಪ್ಲಿಕೇಶನ್ ಆಫ್ ದ ಸ್ಟ್ಯಾಕ್. ಸೊ ದಿಸ್ ಇಸ್ ದ ಎಂಡ್ ಆಫ್ ದಿಸ್ stack concept. I hope you all understand what is stack, what are the operation in stack, how it works, also what are the algorithm of that, and the application of the stack. So I hope you all understand this. If you have any doubts, please ask in a group. Don't hesitate to ask in a group. If you are hesitating to ask in a group, you can personally contact me to ask the doubts. Okay? ಏನೇ ಡೌಟ್ಸ್ ಇದ್ರು ನೀವು ಗ್ರೂಪಲ್ಲಿ ಹಾಕಿ, ಗ್ರೂಪಲ್ಲಿ ಕೇಳೋದಕ್ಕೆ ಒಂಥರ ಹೆಸಿಟೇಟ್ ಆಗುತ್ತೆ ಅಂದರೆ ನೀವು ನಮಗೆ ಪರ್ಸ್ನಲ್ ಆಗಿ ಏನೇ ಡೌಟ್ಸ್ ಇದ್ದರೆ ಕೇಳಿ. ಓಕೆ, ನಿಮಗೆಲ್ಲ ಇದು ಸ್ಟ್ಯಾಕ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಅ ಅರ್ಥಮ್ಯಾಟಿಕ್ ಎಕ್ಸ್ಪ್ರೆಷನ್.